Hello students, welcome back to our English class. In this class, we'll try to understand articles in English. In this first part, we will try to understand only indefinite articles a and an. Dear students, ಇವತ್ತಿನ ತರಗತಿಯಲ್ಲಿ ನಾವು ಇಂಗ್ಲಿಷ್ನಲ್ಲಿ ಬಳಸ್ತಕ್ಕಂಥ ಆರ್ಟಿಕಲ್ಸ್ಗಳ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಇದು ಪಾರ್ಟ್ 1 ಆಗಿರೋದ್ರಿಂದ ಇವತ್ತಿನ ತರಗತಿಯಲ್ಲಿ ನಾವು ಕೇವಲ ಇಂಡೆಫಿನೆಟ್ ಆರ್ಟಿಕಲ್ಸ್ ಅಂದರೆ ಎ ಅಥವಾ ಆ್ಯನ್ ಅನ್ನು ನಾವು ಹೇಗೆ ಬಳಸಬೇಕು, ಎಲ್ಲಿ ಬಳಸಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಡಿಯರ್ ಸ್ಟೂಡೆಂಟ್ಸ್, ಇಂಗ್ಲೀಷ್ ಗ್ರಾಮರ್ನಲ್ಲಿ ಈ ಆರ್ಟಿಕಲ್ಸ್ ಅನ್ನುವಂಥದ್ದು ತುಂಬ ಚಿಕ್ಕದಾಗಿರ್ತಕ್ಕಂಥ ಟಾಪಿಕ್. ಇದ್ರ ಬಗ್ಗೆ ಸಾಮಾನ್ಯವಾಗಿ ತಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರುತ್ತೆ. ಯಾಕೆ ಅಂದರೆ ಪ್ರೈಮರಿ ಸ್ಕೂಲಲ್ಲೂ ಇದನ್ನು ಹೇಳಿಕೊಟ್ಟಿರ್ತಾರೆ, ಹೈಸ್ಕೂಲ್ನಲ್ಲೂ ಇರ್ತದೆ, PUCನಲ್ಲೂ ಇರ್ತದೆ. ಎಲ್ಲ ಎಕ್ಸಾಮ್ಗಳಲ್ಲೂ ಕೂಡ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಪ್ರಶ್ನೆ ಕೊಟ್ಟಿರ್ತಾರೆ, ತಾವು ಕೂಡ ನೋಡಿರ್ತೀರ. ಹಾಗೆ ಮುಂದೆ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ಹೋದರೂ ಕೂಡ ಇದಕ್ಕೆ ರಿಲೇಟೆಡ್ ಒಂದು ಕ್ವಶನ್ ಇದ್ದೇ ಇರ್ತದೆ. ಸೊ ಹಾಗಾಗಿ ಇದನ್ನು ಅಷ್ಟು ಈಸಿಯಾಗಿ ನಾವು ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ. ತುಂಬ ಚಿಕ್ಕದಾಗಿರ್ತಕ್ಕಂಥ ಟಾಪಿಕ್. ಅಲ್ಲಿರ್ತಕ್ಕಂಥ ಎ, ಆ್ಯನ್ ಮತ್ತು ದಗಳನ್ನ ಸೆಂಟೆನ್ಸ್ಗಳಲ್ಲಿ ಬರಿಬೇಕಾದ್ರೆ, ಓದಬೇಕಾದ್ರೆ ಎಲ್ಲಿ ಬಳಸಬೇಕು, ಹೇಗೆ ಬಳಸಬೇಕು ಅನ್ನೋದು ನಮಗೆ ಗೊತ್ತಿತ್ತು ಅಂತಂದರೆ ಸಮಸ್ಯೆ ಇರೋದೇ ಇಲ್ಲ. ಆದರೂ ಕೂಡ ಚಿಕ್ಕದಾಗಿರ್ತಕ್ಕಂಥ ಟಾಪಿಕನ್ನು ನಾವು ಎಷ್ಟೋ ಸಾರಿ ಸುಮಾರು ಜನ ವಿದ್ಯಾರ್ಥಿಗಳು ಕನ್ಫ್ಯೂಸ್ ಮಾಡಿಕೊಂಡು ಎಕ್ಸಾಮಲ್ಲಿ ತಪ್ಪು ಮಾಡಿಬಿಡ್ತಾರೆ. ಅದರಿಂದಾಗಿ ಕೂಡ ಅವ್ರ ಎಕ್ಸಾಮಿನೇಷನಲ್ಲಿ ಮಾರ್ಕ್ಸನ್ನು ಕಳ್ಕೊಳ್ತಕ್ಕಂಥ ಚಾನ್ಸಸ್ ಇರುತ್ತೆ. ಎಕ್ಸಾಮಲ್ಲಿ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆಗಳನ್ನ ಹೇಗೆ ಕೇಳಿರ್ತಾರೆ, ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ದ ಕರೆಕ್ಟ್ ಆರ್ಟಿಕಲ್, ಅಥವಾ ಕೆಲವೊಂದು ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ ಆಗಿ ಕೂಡ ಇದನ್ನು ಕೇಳ್ತಕ್ಕಂಥ ಚಾನ್ಸಸ್ ಇರ್ತದೆ. ಒಂದು ಸೆಂಟೆನ್ಸಲ್ಲಿ ಯಾವುದೋ ಒಂದು ಡ್ಯಾಶ್ ಇರ್ತದೆ, ಅಲ್ಲಿ ತಾವು ಕರೆಕ್ಟ್ ಆಗಿರ್ತಕ್ಕಂಥ ಆರ್ಟಿಕಲನ್ನು ಫಿಲ್ ಮಾಡಬೇಕಷ್ಟೇ. ಎ, ಆ್ಯನ್, ದ ಇದರಲ್ಲಿ ಯಾವುದು ಸರಿಯಾಗುತ್ತೆ ಅದನ್ನು ಸರಿಯಾಗಿ ಅಲ್ಲಿ ಫಿಲ್ ಮಾಡಿಬಿಟ್ರೆ ಸಾಕು, ತಮಗೆ ಎಕ್ಸಾಮಲ್ಲಿ ಈಸಿಯಾಗಿ ಮಾರ್ಕ್ಸ್ ಬಂದುಬಿಡ್ತದೆ. ಬಟ್ ಆದರೂ ಕೂಡ ಇಷ್ಟು ಸಿಂಪಲ್ ಆಗಿರ್ತಕ್ಕಂಥ ಪ್ರಶ್ನೆಗಳಿಗೆ ಆನ್ಸರ್ ಮಾಡುವಾಗ ಕೂಡ ನಾವು ತಪ್ಪು ಮಾಡಿಬಿಡ್ತೀವಿ, ಮಾರ್ಕ್ಸನ್ನು ಕಳ್ಕೊಂಡ್ಬಿಡ್ತೀವಿ. ಕಾರಣ ಏನು ಅಂತಂದ್ರೆ ತುಂಬ ಚಿಕ್ಕ ಟಾಪಿಕ್ ಅಲ್ವಾ ಅಂತ ಹೇಳಿಬಿಟ್ಟು ನೆಗ್ಲೆಕ್ಟ್ ಮಾಡಿಬಿಡ್ತೀವಿ. ಅಥವಾ ನಾವು ಮಾತಾಡುವಾಗಾದರೂ ಕೂಡ, ಅಥವಾ ಏನಾದರೂ ಬರಿಬೇಕಾದ್ರೂ ಕೂಡ ಎಲ್ಲೋ ಎ ಅನ್ನೋ ಬರೆಯೋ ಜಾಗದಲ್ಲಿ ದ ಅಂತ ಬರಿತೀವಿ, ಆ್ಯನ್ ಬರೆಯೋ ಜಾಗದಲ್ಲಿ ಎ ಅಂತ ಬರಿತೀವಿ. ಏನು ದೊಡ್ಡ ಮಹಾ ತಪ್ಪಾಗಿಬಿಡುತ್ತೆ ಅಂತ ನಮಗೆ ಅನಿಸಿರ್ಬೋದು. ಆದರೆ ಈ ಆರ್ಟಿಕಲ್ಸ್ಗಳನ್ನ ನಾವು ಸರಿಯಾಗಿ ಬಳಸಲಿಲ್ಲ ಅಂತಂದರೆ ಇಡೀ ಸೆಂಟೆನ್ಸ್ ಮೀನಿಂಗೇ ಕೆಲವೊಂದು ಸಾರಿ ಚೇಂಜ್ ಆಗ್ತಕ್ಕಂಥ ಚಾನ್ಸಸ್ ಕೂಡ ಇರ್ತದೆ. ಅದಕ್ಕೆ ನಾವು ಇವತ್ತಿನ ಕ್ಲಾಸಲ್ಲಿ ಏನು ಮಾಡೋಣ, ಈ ಆರ್ಟಿಕಲ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಾಕ್ಟೀಸ್ ಮಾಡೋ ಬದಲಾಗಿ ಮೊದಲು ನಾವು ಇದನ್ನು ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಳ್ಳೋಣ. ಈ ಕಾನ್ಸೆಪ್ಟ್ ಅರ್ಥ ಆಯಿತು ಅಂತಂದರೆ ತಮಗೆ ಯಾವುದೇ ಪ್ರಶ್ನೆ ಕೊಟ್ಟರು ಕೂಡ ತಾವು ಈಸಿಯಾಗಿ ಆನ್ಸರ್ ಮಾಡ್ತೀರಾ. ಇಲ್ಲಿ ಕಾನ್ಸೆಪ್ಟನ್ನು ಮೊದಲು ಅರ್ಥ ಮಾಡ್ಕೊಂಬಿಡಿ. ಈ ಕ್ಲಾಸನ್ನು ಕೇಳಿ ಆದಮೇಲೆ ಈ ವಿಡಿಯೋ ಕೆಳಗೆ ಕೊಟ್ಟಿರ್ತಕ್ಕಂಥ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಒಂದು ಕ್ವಿಜ್ ಲಿಂಕನ್ನು ಕೊಡ್ತೀನಿ. ಅಲ್ಲಿ ತಾವು ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆಗಳಿಗೆ ಆನ್ಸರ್ ಮಾಡೋದಕ್ಕೆ ಪ್ರಾಕ್ಟೀಸ್ ಮಾಡ್ಬೋದು. ವಾಟ್ ಆರ್ ದ ಆರ್ಟಿಕಲ್ಸ್? ಈ ಆರ್ಟಿಕಲ್ಸ್ಗಳಂದರೆ ಏನು? ಎ, ಆ್ಯನ್, ದ ಇವುಗಳಿಗೆ ನಾವು ಆರ್ಟಿಕಲ್ಸ್ ಅಂತ ಕರಿತೀವಲ್ಲ, ಈ ಆರ್ಟಿಕಲ್ಸ್ಗಳು ಏನು, ಯಾಕೆ ಬಳಸ್ತಾರೆ, ಅಥವಾ ಬಳಸಲಿಲ್ಲ ಅಂದ್ರೆ ಏನು ಪ್ರಾಬ್ಲಮ್ ಆಗುತ್ತೆ ಅನ್ನೋದು ನಮಗೆ ಗೊತ್ತಿರಲ್ಲ. ಸೊ ಹಾಗಾಗಿ ನಾವು ಇದನ್ನು ಬಳಸೋದ್ರ ಬಗ್ಗೆ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡೋಕ್ಕೆ ಹೋಗೋದೇ ಇಲ್ಲ. ಈ ಆರ್ಟಿಕಲ್ಸ್ಗಳಂದರೆ ಏನು ಅನ್ನೋದನ್ನು ಇವತ್ತು ಅರ್ಥ ಮಾಡ್ಕೊಳ್ಳೋಣ. ಆ್ಯಂಡ್ ವೈ ಶುಡ್ ವಿ ಯೂಸ್ ದೆಮ್? ಅವುಗಳನ್ನ ಯಾಕೆ ಬಳಸಬೇಕು? ನಾವು ಸೆಂಟೆನ್ಸಲ್ಲಿ ಸುಮ್ಮನೆ ಎ, ಆ್ಯನ್ ಅಂತ ಒಂದೊಂದು ಎರಡೆರಡು ಅಕ್ಷರ ಇರ್ತಾವಲ್ಲ, ಯಾಕೆ ಬಳಸಬೇಕು? ಬಳಸಲಿಲ್ಲ ಅಂದರೆ ಏನಾಗುತ್ತೆ? ಹಾಗೆ ಮಾತಾಡ್ಬಿಡ್ಬೋದಲ್ಲ ಅಂತ ನಮಗೆ ಅನಿಸಿರುತ್ತೆ. ಅದನ್ನು ಕೂಡ ಅರ್ಥ ಮಾಡ್ಕೊಳ್ಳೋಣ. ವೇ ಟು ಯೂಸ್, ಕರೆಕ್ಟಾಗಿ ನಾವು ಈ ಆರ್ಟಿಕಲ್ಸ್ಗಳನ್ನ ಎಲ್ಲಿ ಬಳಸಬೇಕು, ಹೇಗೆ ಬಳಸಬೇಕು, ಯಾಕೆ ಬಳಸಬೇಕು ಅನ್ನೋದನ್ನು ಕೂಡ ಇವತ್ತಿನ ಕ್ಲಾಸಲ್ಲಿ ಅರ್ಥ ಮಾಡ್ಕೊಳ್ಳೋಣ. ಹಾಗೆಯೇ ಡು ವಿ ಹ್ಯಾವ್ ಆರ್ಟಿಕಲ್ಸ್ ಇನ್ ಕನ್ನಡ? ಕನ್ನಡದಲ್ಲಿ ಕೂಡ ನಾವು ಆರ್ಟಿಕಲ್ಸ್ ಇದ್ದಾವ, ಅಥವಾ ಕನ್ನಡದಲ್ಲಿ ಆರ್ಟಿಕಲ್ಸ್ ಇದ್ದರೆ ಅದನ್ನು ಹೇಗೆ ಬಳಸ್ತೀವಿ, ಎಲ್ಲಿ ಬಳಸ್ತೀವಿ ಅಂತ ಅರ್ಥ ಆದರೆ ನಮಗೆ ಇಂಗ್ಲೀಷ್ನಲ್ಲಿ ಕೂಡ ಆರ್ಟಿಕಲ್ಸ್ಗಳನ್ನ ಯಾಕೆ ಬಳಸಬೇಕು ಅನ್ನೋದು ಈಸಿಯಾಗಿ ಅರ್ಥ ಆಗುತ್ತೆ. ಇವಾಗ ನಾವು ಮೊದಲು ಈ ಆರ್ಟಿಕಲ್ಸ್ಗಳಂದರೆ ಏನು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋಣ. ವಾಟ್ ಆರ್ ದ ಆರ್ಟಿಕಲ್ಸ್ ಇನ್ ಇಂಗ್ಲೀಷ್? ಇಂಗ್ಲೀಷ್ನಲ್ಲಿ ನಾವು ಬಳಸ್ತೀವಲ್ವ ಎ, ಆ್ಯನ್, ದ ಅಂತ. ನೀವು ಅನ್ನೋದನ್ನು ಇಲ್ಲಿ ಒಂದು ಡೆಫಿನೇಷನ್ ಕೊಟ್ಟಿದ್ದಾರೆ ನೋಡಿ. ಇನ್ ಇಂಗ್ಲೀಷ್ ಗ್ರಾಮರ್ ಆ್ಯನ್ ಆರ್ಟಿಕಲ್ ಈಸ್ ಎ ವರ್ಡ್ ದಟ್ ಈಸ್ ಯೂಸ್ ಬಿಫೋರ್ ಎ ನೌನ್ ಟು ಇಂಡಿಕೇಟ್ ವೆದರ್ ದ ನೌನ್ ಈಸ್ ಸ್ಪೆಸಿಫಿಕ್ ಆರ್ ಅನ್ಸ್ಪೆಸಿಫಿಕ್. ಇಲ್ಲಿ ಡೆಫಿನೇಷನನ್ನು ತಾವು ಕಂಠಪಾಠ ಮಾಡೋಕ್ಕೆ ಹೋಗಬೇಡಿ. ಯಾಕೆಂದರೆ ಪ್ರೈಮರಿ ಸ್ಕೂಲಲ್ಲಿದ್ದಾಗ ಅದೇ ರೀತಿ ಪ್ರಶ್ನೆಗಳು ಕೇಳ್ತಾ ಇದ್ರು ಅಲ್ವಾ. ವಾಟ್ ಈಸ್ ನೌನ್, ವಾಟ್ ಈಸ್ ವರ್ಬ್ ಅಂತ ಕೇಳ್ತಾ ಇದ್ರು. ತಾವು ಎಕ್ಸಾಮಲ್ಲಿ ನೌನ್ ಅಂದರೆ ಏನು, ವರ್ಬ್ ಅಂದ್ರೇನು ಬರೋದು, ಎಕ್ಸಾಂಪಲ್ಗಳೆಲ್ಲ ಕೊಡ್ತಾ ಇದ್ರಿ. ಬಟ್ ಹೈಯರ್ ಕ್ಲಾಸಲ್ಲಿ ಡೆಫಿನೇಷನನ್ನು ತಮಗೆ ಎಲ್ಲೂ ಕೇಳಲ್ಲ. ಈ ಡೆಫಿನೇಷನನ್ನು ಕಂಠಪಾಠ ಮಾಡೋ ಬದಲಾಗಿ ಡೆಫಿನೇಷನಲ್ಲಿ ಏನು ಹೇಳಿದ್ದಾರೆ ಅನ್ನೋದನ್ನು ಅರ್ಥ ಮಾಡ್ಕೊಂಡ್ಬಿಟ್ರೆ ಸಾಕು, ಈ ಆರ್ಟಿಕಲ್ಸ್ಗಳ ಬಗ್ಗೆ ನಮಗೆ ಈಸಿಯಾಗಿ ಅರ್ಥ ಆಗಿ ಹೋಗ್ಬಿಡ್ತದೆ.
ಇಲ್ಲಿ ಕೆಲವೊಂದು ವರ್ಡ್ಸ್ಗಳಿದಾವೆ ನೋಡಿ, ಆ ಕಡೆ ಫೋಕಸ್ ಮಾಡಿ. ಆನ್ ಆರ್ಟಿಕಲ್ ಈಸ್ ಎ ವರ್ಡ್, ಅದು ಒಂದು ವರ್ಡ್. ವರ್ಡ್ ಅಂದ ತಕ್ಷಣ ತುಂಬ ಲೆಟರ್ಸ್ಗಳು ಇರ್ತವೆ ಅಂತ ತಿಳ್ಕೊಬೇಡಿ. ಅಲ್ಲಿ ಒಂದೇ ಅಕ್ಷರ ಇರ್ಬೋದು, 2 ಇರ್ಬೋದು, 3 ಇರ್ಬೋದು, ಅದು ಕೂಡ ಒಂದು ವರ್ಡ್. ಅದನ್ನು ಎಲ್ಲಿ ಬಳಸ್ತೀವಿ ಅಂತಂದರೆ ಬಿಫೋರ್ ಎ ನೌನ್. ಇದನ್ನು ಫೋಕಸ್ ಮಾಡಿ. ಈ ನೌನ್ಗಳ ಜೊತೆಗೇನೆ ಬಳಸ್ತೀವಿ. ನೌನ್ ಅಂತಂದರೆ ಏನು? ನಾಮಪದ. ಮನುಷ್ಯ ಇರ್ಬೋದು, ವಸ್ತು ಇರ್ಬೋದು, ಅಥವಾ ಪ್ಲೇಸ್ ಇರ್ಬೋದು, ಅವುಗಳ ಹೆಸರುಗಳಿಗೆಲ್ಲ ನಾವು ನೌನ್ ಅಂತ ಕರಿತೀವಲ್ಲ, ಅದ್ರ ಜೊತೆಗೇನೆ, ಅದರ ಮುಂದ್ಗಡೆನೆ ಬಳಸ್ತೀವಿ. ಈ ಆರ್ಟಿಕಲ್ಸ್ಗಳನ್ನು ನೌನ್ ಜೊತೆಗೆ ನಾವು ಬಳಸಬೇಕು, ಬೇರೆ ಇನ್ನೆಲ್ಲೂ ಕೂಡ ಬಳಸೋದಕ್ಕೆ ಬರಲ್ಲ. ಯಾಕೆ ಬಳಸ್ತೀವಿ ಅಂತಲೂ ಅಲ್ಲೇ ಹೇಳಿದ್ದಾರೆ ನೋಡಿ. ಟು ಇಂಡಿಕೇಟ್ ವೆದರ್ ದ ನೌನ್ ಈಸ್ ಸ್ಪೆಸಿಫಿಕ್ ಆರ್ ಅನ್ಸ್ಪೆಸಿಫಿಕ್. ಈ ನೌನ್ಗಳ ಜೊತೆಗೆ ಯಾಕೆ ಬಳಸ್ತೀವಿ ಅಂತಂದರೆ, ನಾವು ಹೇಳ್ತಕ್ಕಂಥ ನೌನ್ ಇದೆಲ್ಲ ಯಾವುದೋ ಒಂದು ವ್ಯಕ್ತಿ ಬಗ್ಗೆ ಹೇಳ್ತಾ ಇರ್ಬೋದು, ವಸ್ತು ಬಗ್ಗೆ ಹೇಳ್ತಾ ಇರ್ಬೋದು ಅಲ್ವಾ, ಒಂದು ಮರದ ಬಗ್ಗೆ, ಪ್ಲೇಸ್ ಬಗ್ಗೆ ಏನೇ ಹೇಳ್ತಾ ಇರ್ಬೋದು. ನಾವು ಹೇಳ್ತಕ್ಕಂಥ ವಸ್ತು ಏನಿದೆ, ವ್ಯಕ್ತಿ ಏನಿದ್ರೆ, ಅವನು ಸ್ಪೆಸಿಫಿಕ್ ಆಗಿ ಯಾರ್ದೋ ನಿರ್ದಿಷ್ಟವಾಗಿ ಅವನ ಬಗ್ಗೆನೇ ಹೇಳ್ತಾ ಇದ್ದೀರಾ, ಅಥವಾ ಅನ್ಸ್ಪೆಸಿಫಿಕ್ ಯಾರ ಬಗ್ಗೆನೂ ಅಲ್ಲ, ಕಾಮನ್ ಆಗಿ ಜನರಲ್ ಆಗಿ ಯಾರ್ದೋ ಒಬ್ಬರ ಬಗ್ಗೆ ಹೇಳ್ತಾ ಇದ್ದೀರಾ, ಅಥವಾ ನಿರ್ದಿಷ್ಟವಾಗಿರೋ ವ್ಯಕ್ತಿ ಬಗ್ಗೆ ಹೇಳ್ತಾ ಇದ್ದೀರಾ, ಅಥವಾ ಸಾಮಾನ್ಯವಾಗಿ ಯಾವುದೋ ವ್ಯಕ್ತಿ ಬಗ್ಗೆ ಹೇಳ್ತಾ ಇದ್ದೀರಾ ಅಂತ ಗೊತ್ತಾಗೋದು ಯಾವಾಗ ಅಂತಂದರೆ ಈ ಆರ್ಟಿಕಲ್ಸ್ಗಳನ್ನ ನಾವು ಅರ್ಥ ಮಾಡ್ಕೊಂಡಾಗ. ಸೊ ಹಾಗಾಗಿ ಈ ಆರ್ಟಿಕಲ್ಸ್ಗಳನ್ನ ನಾವು ನೌನ್ಸ್ ಜೊತೆಗೆ ಬಳಸ್ತೀವಿ. ಯಾಕೆ ಬಳಸ್ತೀವಿ ಅಂದರೆ, ನಾವು ಹೇಳ್ತಕ್ಕಂಥ ವ್ಯಕ್ತಿ, ವಸ್ತು ಅಥವಾ ಜಾಗ ಏನಿದೆ, ಪ್ಲೇಸ್ ಇದೆಯಲ್ಲ, ಅದು ನಿರ್ದಿಷ್ಟವಾಗಿ ಯಾವುದೋ ಒಂದು ಪ್ಲೇಸ್ ಬಗ್ಗೆ ಹೇಳ್ತಾ ಇದ್ದೀವ, ಅಥವಾ ಸಾಮಾನ್ಯವಾಗಿ ಜನರಲ್ ಆಗಿ ಹೇಳ್ತಾ ಇದ್ದೀವ ಅನ್ನೋದನ್ನು ಅರ್ಥ ಮಾಡಿಸೋದಕ್ಕಾಗಿ ನಾವು ಈ ಆರ್ಟಿಕಲ್ಸ್ಗಳನ್ನ ಬಳಸ್ತೀವಿ. ಆರ್ಟಿಕಲ್ಸ್ಗಳಲ್ಲಿ 2 ಥರ ಇದ್ದಾವೆ. 2 ಟೈಪ್ಸ್ ಆಫ್ ಆರ್ಟಿಕಲ್ಸ್ ಇದ್ದಾವೆ, ತಮಗೆ ಗೊತ್ತು. ಒಂದು ಇಂಡೆಫಿನೆಟ್ ಆರ್ಟಿಕಲ್ಸ್, ಅದು ಎ ಆರ್ ಆ್ಯನ್ ಅಂತ ಕರಿತೀವಿ. ಇನ್ನೊಂದು ಡೆಫಿನೆಟ್ ಆರ್ಟಿಕಲ್, ಅದು ದ. ಇಷ್ಟೇ ಆರ್ಟಿಕಲ್ಸ್. ಇವುಗಳನ್ನೇ ನಾವು ಬಳಸಬೇಕಾಗಿರ್ತಕ್ಕಂಥದ್ದು. ಈ ನೌನ್ಗಳ ಜೊತೆಗೆ ಎ ಬಳಸಬೇಕಾ, ಆ್ಯನ್ ಬಳಸಬೇಕಾ, ಅಥವಾ ದ ಬಳಸಬೇಕಾ ಅನ್ನುವಂಥದ್ದೇ ಇಲ್ಲಿರ್ತಕ್ಕಂಥ ಪ್ರಶ್ನೆ. ಈ ಇಂಡೆಫಿನೆಟ್ ಆರ್ಟಿಕಲ್ಸ್ ಅಥವಾ ಡೆಫಿನೆಟ್ ಆರ್ಟಿಕಲ್ಗಳನ್ನ ಸೆಂಟೆನ್ಸಲ್ಲಿ ಅಥವಾ ಯಾವ ಥರದ ನೌನ್ಗಳ ಜೊತೆಗೆ ನಾವು ಬಳಸಬೇಕು ಅಂತಂದರೆ, ಮೇಲ್ಗಡೆ ಡೆಫಿನೇಷನಲ್ಲಿ ಲಾಸ್ಟ್ 2 ವರ್ಡ್ಸ್ ಕೊಟ್ಟಿದ್ದಾರೆ ನೋಡಿ, ಸ್ಪೆಸಿಫಿಕ್ ಆರ್ ಅನ್ಸ್ಪೆಸಿಫಿಕ್. ಈ ಇಂಡೆಫಿನೆಟ್ ಆರ್ಟಿಕಲ್ಗಳನ್ನು ಅನ್ಸ್ಪೆಸಿಫಿಕ್ ಆಗಿ ನಾವು ಹೇಳಬೇಕಾದ್ರೆ, ಯಾವುದೋ ಕಾಮನ್ ಆಗಿ ಜನರಲ್ ಆಗಿ ಯಾವುದೋ ಒಂದು ವಸ್ತು ಬಗ್ಗೆ ಹೇಳ್ತಿರ್ಬೇಕಾದ್ರೆ ಈ ಇಂಡೆಫಿನೆಟ್ ಆರ್ಟಿಕಲ್ಗಳನ್ನ ಬಳಸಬೇಕು. ಹಾಗೆಯೇ ಸ್ಪೆಸಿಫಿಕ್ ಆಗಿ, ಪರ್ಟಿಕ್ಯುಲರ್ ಆಗಿ ಯಾವುದೋ ವಸ್ತು ಬಗ್ಗೆ, ಯಾವುದೋ ವ್ಯಕ್ತಿ ಬಗ್ಗೆನೇ ನಾವು ಮಾತಾಡ್ತಿರ್ಬೇಕಾದ್ರೆ ಡೆಫಿನೆಟ್ ಆರ್ಟಿಕಲ್ಗಳನ್ನ ಬಳಸಬೇಕಾಗತ್ತೆ. ಇವತ್ತಿನ ಕ್ಲಾಸಲ್ಲಿ ನಾವು ತುಂಬ ಫಾಸ್ಟಾಗಿ ಎಲ್ಲನೂ ಕೂಡ ಒಂದು 5-10 ನಿಮಿಷದಲ್ಲಿ ಮುಗಿಸಿಬಿಡೋದು ಬೇಡ, ಸ್ವಲ್ಪ ಟೈಮ್ ತೊಗೊಂಡ್ರೂ ಪರವಾಗಿಲ್ಲ. ನೀಟಾಗಿ ಈ ಆರ್ಟಿಕಲ್ಗಳನ್ನ ಅರ್ಥ ಮಾಡ್ಕೊಳ್ಳೋಣ. ಎಷ್ಟರ ಮಟ್ಟಿಗೆ ಅರ್ಥ ಮಾಡ್ಕೋಬೇಕು ಅಂದರೆ, ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಎಕ್ಸಾಮಲ್ಲಿ ಯಾವುದೇ ಪ್ರಶ್ನೆಗಳನ್ನ ಕೇಳಿದರೂ ಕೂಡ ತಾವು ಆನ್ಸರ್ ಬರೆಯೋದಕ್ಕೆ ರೆಡಿ ಆಗಿರಬೇಕು. ಇವತ್ತಿನ ಕ್ಲಾಸಲ್ಲಿ ನಾವೇನು ಮಾಡೋಣ, ಪಾರ್ಟ್ 1ನಲ್ಲಿ ಇಂಡೆಫಿನೆಟ್ ಆರ್ಟಿಕಲ್ಗಳಾಗಿರ್ತಕ್ಕಂಥ ಎ ಆರ್ ಆ್ಯನ್ ಬಗ್ಗೆ ನೀಟಾಗಿ ಅರ್ಥ ಮಾಡ್ಕೊಳ್ಳೋಣ. ಇಂಡೆಫಿನೆಟ್ ಆರ್ಟಿಕಲ್. ಇಂಡೆಫಿನೆಟ್ ಅನ್ನುವಂಥದ್ದು ಡೆಫಿನೆಟ್ ಅನ್ನುವಂಥ ಪದಕ್ಕೆ ಅಪೋಸಿಟ್ ವರ್ಡ್. ಡೆಫಿನೆಟ್ ಅನ್ನೋದಕ್ಕೆ ಇಲ್ಲಿ ಪ್ರಿಫಿಕ್ಸ್ ಹಾಕಿದ್ದಾರೆ ಇನ್ ಅಂತ, ಸೊ ಇಂಡೆಫಿನೆಟ್ ಅಂತ ಆಯಿತು. ಇಂಡೆಫಿನೆಟ್ ಅಂತಂದ್ರೇನು? ಅನಿರ್ದಿಷ್ಟ. ಡೆಫಿನೆಟ್ ಅಂತಂದ್ರೇನು? ನಿರ್ದಿಷ್ಟವಾಗಿ, ಪರ್ಟಿಕ್ಯುಲರ್ ಆಗಿ ಯಾವುದೋ ಒಂದು ವಸ್ತು, ವಿಷಯದ ಬಗ್ಗೆ ಮಾತಾಡುವಾಗ ಅದನ್ನು ಡೆಫಿನೆಟ್ ಆಗಿ ಹೇಳ್ತಾ ಇರ್ತೀವಿ. ಇಲ್ಲಿ ಇಂಡೆಫಿನೆಟ್ ಅಂತಂದರೆ ನಾವು ನಿರ್ದಿಷ್ಟವಾಗಿ, ಪರ್ಟಿಕ್ಯುಲರ್ ಆಗಿ ಯಾವುದೋ ಒಂದು ವಸ್ತು, ವಿಚಾರಗಳ ಬಗ್ಗೆ ಮಾತಾಡ್ತಾರ, ಜನರಲ್ ಆಗಿ, ಕಾಮನ್ ಆಗಿ ಯಾವುದೋ ಒಂದು ವಸ್ತು ಬಗ್ಗೆ ಹೇಳುವಾಗ ನಾವು ಇಂಡೆಫಿನೆಟ್ ಆಗಿ ಹೇಳ್ತಾ ಇರ್ತೀವಿ. ಅದಕ್ಕೆ ಇಂಡೆಫಿನೆಟ್ ಆರ್ಟಿಕಲ್ ಅಂತಂದರೆ ಎ ಆರ್ ಆ್ಯನ್. ತಾವು ಸಾಮಾನ್ಯವಾಗಿ ಮಾತಾಡಬೇಕಾದ್ರೆ ಅಥವಾ ಯಾವುದೋ ಒಂದು ಸೆಂಟೆನ್ಸನ್ನು ಬರಿಬೇಕಾದ್ರೆ ಆ ಸೆಂಟೆನ್ಸಲ್ಲಿರ್ತಕ್ಕಂಥ ನೌನ್ ಜೊತೆಗೆ ಎ ಅಥವಾ ಆ್ಯನನ್ನು ಸೇರಿಸಿ ಬರೆದ್ರೆ ಅದು ಏನು ಅರ್ಥ ಆಗುತ್ತೆ ಅನ್ನೋದನ್ನು ಇವಾಗ ಅರ್ಥ ಮಾಡಿಕೊಳ್ಳೋಣ. ಎ ಅಥವಾ ಆ್ಯನ್ ಅಂತಂದರೆ ಒನ್ ಅಥವಾ ಎನಿ ಒನ್ ಅಂತ ಅರ್ಥ ಆಗುತ್ತೆ. ಅದನ್ನೇ ನಾವು ಕನ್ನಡದಲ್ಲಿ ಹೇಳೋದಾದರೆ ಒಂದು ಅಥವಾ ಯಾವುದೋ ಒಂದು ಅಂತ ಹೇಳ್ದಂಗೆ ಅರ್ಥ ಆಗುತ್ತೆ. ಈಗ ನಾನು ಹೇಳ್ತೀನಿ ದೇರ್ ಈಸ್ ಎ ಟ್ರೀ ಅಂತ. ಎ ಟ್ರೀ ಅಂತ ಹೇಳಿದಾಗ ಅಲ್ಲಿ ಒಂದು ಮರ ಇದೆ ಅಂತ ಅರ್ಥ ಆಗುತ್ತೆ. ಇಲ್ಲಿ ಎ ಅಥವಾ ಆ್ಯನ್ ಅನ್ನೋದು ಒಂದು ಅನ್ನೋದನ್ನು ಅರ್ಥ ಮಾಡಿಸುತ್ತೆ ಅನ್ನೋದಾದರೆ ಅಲ್ಲಿ ಒನ್ ಅಂತ ಬರೆದು ಬಿಟ್ಟರೆ ಸಾಕಾಗಿತ್ತಲ್ಲ, ಎ ಅಥವಾ ಆ್ಯನ್ ಅಂತ ಯಾಕೆ ಬರಿಬೇಕು ಅಂತ ತಮಗನಿಸ್ಬೋದು. ದೇರ್ ಈಸ್ ಒನ್ ಟ್ರೀ ಅಂತ ಹೇಳೋ ಬದಲಾಗಿ ನಾವು ದೇರ್ ಈಸ್ ಎ ಟ್ರೀ ಅಂತ ಹೇಳಿಬಿಡ್ತೀವಿ. ಇಲ್ಲಿ ಒನ್ ಅಂತಂದರೆ ಒಂದು ಅಂತ ಅರ್ಥ ಸರಿ, ಬಟ್ ಇಲ್ಲಿ ಒಂದು ಅಂತಂದರೆ ಬರೀ ನಂಬರ್ ಮಾತ್ರ ಹೇಳಲ್ಲ, ಅದು ಎನಿ ಒನ್ ಅಂತ ಅರ್ಥ ಆಗುತ್ತೆ. ಅಂದರೆ ಯಾವುದೋ ಒಂದು. ದೇರ್ ಈಸ್ ಎ ಟ್ರೀ ಅಂತಂದಾಗ ಅಲ್ಲಿ ಯಾವುದೋ ಒಂದು ಮರ ಇದೆ, ಅದು ಡೆಫಿನೆಟಾಗಿ ನಮಗೆ ಗೊತ್ತಿಲ್ಲ ಯಾವ ಮರ ಅಂತೆಲ್ಲ ಗೊತ್ತಿಲ್ಲ. ಸೊ ಸಾಮಾನ್ಯವಾಗಿ ಮರ ಅಂತ ಹೇಳಬೇಕಾದ್ರೆ ಎ ಟ್ರೀ ಅಂತ ಹೇಳ್ತೀವಿ. ಸೊ ಕನ್ನಡದಲ್ಲೂ ಕೂಡ ನಾವು ಇದನ್ನು ಬಳಸ್ತಿರ್ತೀವಿ ನೋಡಿ. ಈಗ ಇಂಗ್ಲೀಷನ್ನು ಸ್ವಲ್ಪ ಪಕ್ಕಕ್ಕೆ ಇಡೋಣ, ಕನ್ನಡ ಅರ್ಥ ಮಾಡಿಕೊಳ್ಳೋಣ. ಕನ್ನಡ
ಕನ್ನಡದಲ್ಲಿ ನಮ್ಗೆ ಚೆನ್ನಾಗಿ ಅರ್ಥ ಆಯಿತು ಅಂತಂದರೆ ಈ ಆರ್ಟಿಕಲ್ಸ್ಗಳನ್ನ ಬಳಸೋದು ತುಂಬ ಈಸಿ. ನಾವು ದಿನ ಮಾತಾಡಬೇಕಾದ್ರೆ ಒಂದು, ಒಬ್ಬ, ಒಬ್ಬಳು ಅನ್ನತಕ್ಕಂಥ ಪದಗಳನ್ನ ಬಳಸ್ತಾನೆ ಇರ್ತೀವಿ. ಇವುಗಳನ್ನೇ ನಾವು ಆರ್ಟಿಕಲ್ ಅಂತ ಇಲ್ಲಿ ಹೇಳಿಬಿಡ್ಬೋದು. ಹಾಗಾದರೆ ನಾವು ಯಾವಾಗ ಬಳಸ್ತೀವಿ? ಒಂದು ಅಂತ ನಾವು ಯಾವಾಗ ಹೇಳ್ತೀವಿ, ಅಥವಾ ಒಬ್ಬ ಅಂತ ಯಾವಾಗ ಹೇಳ್ತೀವಿ, ಅಥವಾ ಒಬ್ಬಳು ಅನ್ನೋದನ್ನು ಯಾವಾಗ ಹೇಳ್ತೀವಿ ನೋಡಿ, ಅದನ್ನೇ ನಾವು ಇಂಗ್ಲೀಷ್ನಲ್ಲಿ ಎ ಅಥವಾ ಆ್ಯನ್ ಅಂತ ಬಳಸ್ತೀವಿ ಅಷ್ಟೇ ಅಲ್ವಾ. ಎ ಆ್ಯಂಡ್ ಆ್ಯನ್ ಅರ್ಥ ಏನು? ಕನ್ನಡದಲ್ಲಿ ಹೇಳೋದಾದರೆ ಒಂದು, ಒಬ್ಬ, ಒಬ್ಬಳು ಅಂತ ಅರ್ಥ. ಇವಾಗ ತಾವೇ ನೆನಪು ಮಾಡ್ಕೊಳ್ಳಿ, ತಾವು ಯಾವಾಗ ಬಳಸ್ತೀರಾ ಒಂದು, ಒಬ್ಬ, ಒಬ್ಬಳು ಅಂತ. ಇಲ್ಲಿ ಕೆಲವೊಂದು ಸೆಂಟೆನ್ಸ್ ಹೇಳ್ತೀವಿ ನೋಡಿ. ಅಲ್ಲಿ ಒಂದು ಮರವಿತ್ತು ಅಲ್ವಾ, ಅವನು ಒಬ್ಬ ವಿದ್ಯಾರ್ಥಿ, ಅಲ್ಲಿ ಒಬ್ಬಳು ಹುಡುಗಿ ಇದ್ದಾಳೆ. ಇಲ್ಲಿ ಒಂದು, ಒಬ್ಬ, ಒಬ್ಬಳು ಅಂತ ಏನಿದೆ ಅಲ್ಲ, ಅದಕ್ಕೆ ನಾವು ಇಂಗ್ಲೀಷ್ನಲ್ಲಿ ಏನು ಮಾಡಿಬಿಡ್ತೀವಿ ಅಂದರೆ ಎ ಅಥವಾ ಆ್ಯನನ್ನು ಹಾಕ್ತೀವಿ ಅಷ್ಟೇ. ಸೊ ಅದನ್ನೇ ನಾವು ಇಂಗ್ಲೀಷ್ನಲ್ಲಿ ಬರೆಯೋದಾದರೆ ಹೇಗೆ ಬರಿತೀವಿ? ಅಲ್ಲಿ ಒಂದು ಮರ ಇತ್ತು ಅಂತ ಹೇಳೋ ಬದಲಾಗಿ ದೇರ್ ವಾಸ್ ಎ ಟ್ರೀ. ಅವನು ಒಬ್ಬ ವಿದ್ಯಾರ್ಥಿ ಅಂತ ಹೇಳೋ ಬದಲಾಗಿ ಹಿ ಈಸ್ ಅ ಸ್ಟೂಡೆಂಟ್ ಅಂತ ಹೇಳ್ತೀವಿ. ಅಲ್ಲಿ ಒಬ್ಬಳು ಹುಡುಗಿ ಇದ್ದಾಳೆ, ದೇರ್ ಈಸ್ ಅ ಗರ್ಲ್ ಅಂತ ಹೇಳ್ತೀವಿ. ಇವಾಗ ತಮಗೆ ಅರ್ಥ ಆಯಿತು ಅಂತ ಅನ್ಕೋತೀನಿ. ಇಂಗ್ಲೀಷ್ನಲ್ಲಿ ಒಂದು ಸೆಂಟೆನ್ಸನ್ನು ಬರಿಬೇಕಾದ್ರೆ ಆ ಸೆಂಟೆನ್ಸಲ್ಲಿ ಎ ಅಥವಾ ಆ್ಯನ್ ಬಂದಿದೆ ಅಂತಂದರೆ ಅದು ಕನ್ನಡದಲ್ಲಿ ಒಂದು, ಒಬ್ಬ, ಒಬ್ಬಳು ಅಂತ ಅರ್ಥ ಕೊಡುತ್ತೆ. ಸೊ ಕನ್ನಡ ತಮಗೆ ತುಂಬ ಚೆನ್ನಾಗಿ ಬರೋದ್ರಿಂದ ನಾವು ಏನು ಮಾಡಬೇಕು ಅಂತಂದರೆ ಕೆಲವೊಂದು ಸೆಂಟೆನ್ಸ್ಗಳನ್ನ ಮೊದಲು ಕನ್ನಡದಲ್ಲಿ ಬರ್ಕೊಳ್ಳಿ. ಅಲ್ಲಿ ಒಂದು ಮರ ಇದೆ, ನಮ್ಮ ಮನೆಯಲ್ಲಿ ಒಂದು ನಾಯಿ ಇದೆ, ನಮ್ಮ ಮನೆ ಹಿಂದೆ ಒಂದು ಗಿಡ ಇದೆ, ಒಂದು, ಒಬ್ಬ, ಒಬ್ಬಳು, ಈ ಥರ ಬರ್ತಕ್ಕಂಥ ಸೆಂಟೆನ್ಸ್ಗಳನ್ನ ಬರ್ಕೊಂಡು ಅದನ್ನು ಇಂಗ್ಲೀಷ್ನಲ್ಲಿ ಟ್ರಾನ್ಸ್ಲೇಟ್ ಮಾಡ್ಬೇಕಾದ್ರೆ ಅಲ್ಲಿ ಒಂದು, ಒಬ್ಬ, ಒಬ್ಬಳು ಅಂತ ಏನಿತ್ತಲ್ಲ ಆ ಜಾಗಕ್ಕೆ ಎ ಅಥವಾ ಆ್ಯನನ್ನು ಹಾಕೊಂಡು ಹೋಗ್ಬಿಡ್ಬೇಕು. ಈ ರೀತಿಯಾಗಿ ನಾವು ಕನ್ನಡದಲ್ಲಿ ಈ ಆರ್ಟಿಕಲ್ಸ್ಗಳ ಬದಲಾಗಿ ಒಂದು, ಒಬ್ಬ, ಒಬ್ಬಳು ಅಂತ ಬರೆಸ್ತೀವಿ. ಇಲ್ಲೊಂದು ಸೆಂಟೆನ್ಸ್ ಇದೆ ನೋಡಿ. ಒಂದು ಊರಲ್ಲಿ ಒಬ್ಬ ರೈತನಿದ್ದ, ಅವನಿಗೆ ಒಬ್ಬಳು ಮಗಳಿದ್ದಳು, ಅವಳ ತಂದೆ ಅವಳಿಗೆ ಒಂದು ಪುಸ್ತಕವನ್ನು ತಂದು ಕೊಟ್ಟ. ಸೊ ಇದರಲ್ಲಿ ಒಂದು ಅಂತ ಇದೆ, ಒಬ್ಬ ಅಂತ ಇದೆ, ಒಬ್ಬಳು ಅಂತ ಇದೆ. ಇದೇ ಸೆಂಟೆನ್ಸನ್ನು ನಾವು ಇಂಗ್ಲೀಷ್ಗೆ ಟ್ರಾನ್ಸ್ಲೇಟ್ ಮಾಡಿದಾಗ ಏನಾಗುತ್ತೆ? ದೇರ್ ವಾಸ್ ಎ ಫಾರ್ಮರ್ ಅಲ್ವಾ. ಅಲ್ಲಿ ನೋಡಿ, ಫಾರ್ಮರ್ ಅಂದರೆ ರೈತ, ಒಬ್ಬ ರೈತನಿದ್ದ ಅಂತ ಇತ್ತು, ಇಲ್ಲಿ ಎ ಫಾರ್ಮರ್ ಅಂತ ಬಂತು. ಒಂದು ಊರಲ್ಲಿ ಅಂತ ಇತ್ತು, ಎ ವಿಲೇಜ್ ಅಂತ ಮಾಡಿದ್ವು. ಅವನಿಗೆ ಒಬ್ಬಳು ಮಗಳಿದ್ದಳು. ಒಬ್ಬಳು ಮಗಳು ಅನ್ನೋದಕ್ಕೆ ಏನು ಮಾಡಿದ್ವಿ? ಅ ಡಾಟರ್. ಹರ್ ಫಾದರ್ ಬಾಟ್ ಹರ್ ಎ ಬುಕ್. ಇಲ್ಲಿ ಒಂದು ಪುಸ್ತಕ ಅಂತ ಇತ್ತು, ಎ ಬುಕ್ ಅಂತ ನಾವು ಇಂಗ್ಲೀಷ್ನಲ್ಲಿ ಬರೆದ್ವಿ. ಈ ಸೆಂಟೆನ್ಸ್ಗಳಲ್ಲಿ ಇಲ್ಲಿ ಒಂದು, ಒಬ್ಬ, ಒಬ್ಬಳು ಅಂತಿದೆಯಲ್ಲ, ಅದು ಕೇವಲ ನಂಬರನ್ನು ಮಾತ್ರ ಸೂಚಿಸಲ್ಲ, ಇನ್ನೂ ಬೇರೆ ಬೇರೆ ಏನನ್ನೋ ಸೂಚಿಸುತ್ತೆ. ಅದನ್ನು ಸ್ವಲ್ಪ ನಾವೀಗ ಅರ್ಥ ಮಾಡ್ಕೋಬೇಕು. ಇಲ್ಲಿ ಒಂದು ಊರಲ್ಲಿ ಅಂತ ನಾನು ಕೊಟ್ಟಿದ್ದೀನಿ ಅಂತಂದರೆ ಇಲ್ಲಿ ಒನ್ ಅಂತಕ್ಕಂಥದ್ದು ಸಿಂಗಲ್ ಅಥವಾ ಒನ್ ಅಂತ ಮಾತ್ರ ಅರ್ಥ ಕೊಡಲ್ಲ, ಯಾವುದೋ ಒಂದು ಊರು. ಅಲ್ಲಿ ಒಂದು ಊರು ಅಂತ ಯಾಕೆ ಹೇಳ್ತೀವಿ ಅಂದರೆ ಆ ಊರ ಬಗ್ಗೆ ನಮಗೇನು ಗೊತ್ತಿಲ್ಲ, ಆ ಊರ ಹೆಸರು ಗೊತ್ತಿಲ್ಲ, ಆ ಊರು ಎಲ್ಲಿದೆ ಅಂತ ಗೊತ್ತಿಲ್ಲ. ಸೊ ಹಾಗಾಗಿ ನಾವು ಗೊತ್ತಿಲ್ಲದೆ ಇರೋದಕ್ಕೆ ಹೇಳ್ಬೇಕಾದ್ರೆ ಏನು ಮಾಡ್ತೀವಿ? ಡೆಫಿನೆಟಾಗಿ ಇದೇ ಊರು ಇಲ್ಲೇ ಇದೆ ಅಂತ ನಮಗೆ ಗೊತ್ತಿಲ್ಲ ಅಂತಂದರೆ ಒಂದು ಊರು. ಒಬ್ಬ ರೈತನಿದ್ದ. ಯಾವ ರೈತ ಇದ್ದ? ಅವನ ವಯಸ್ಸೆಷ್ಟು, ಅವನ ಹೆಸರು ಏನು, ಅದೆಲ್ಲ ನಮಗೇನೂ ಗೊತ್ತಿಲ್ಲ. ಸುಮ್ಮನೆ ಕಾಮನ್ ಆಗಿ ಒಬ್ಬ ರೈತ ಇದ್ದ ಅಲ್ವಾ. ಹಾಗೆ ನಾವು ಮಾತಾಡಬೇಕಾದ್ರೂ ಬಳಸ್ತೀವಿ ನೋಡಿ. ಒಂದು ಊರಲ್ಲಿ ಒಂದು ಮನೆ ಇತ್ತು, ಒಂದು ಕಾಡಲ್ಲಿ ಒಂದು ಮರ ಇತ್ತು, ಒಂದು ಶಾಲೆಯಲ್ಲಿ ಒಬ್ಬ ವಿದ್ಯಾರ್ಥಿ ಇದ್ದ ಅಲ್ವಾ. ನಾವು ಈ ಥರ ಹೇಳ್ಬೇಕಾದ್ರೆ ಒಂದು ಕಾಡಲ್ಲಿ ಒಂದೇ ಮರ ಇದ್ದರೆ ಅದು ಹೆಂಗೆ ಕಾಡಾಗುತ್ತೆ ಅಂತ ಪ್ರಶ್ನೆ ಬಂದುಬಿಡ್ತದೆ. ಇಲ್ಲಿ ನಾವು ಕೇವಲ ನಂಬರ್ ಮಾತ್ರ ಹೇಳ್ತಾ ಇಲ್ಲ. ಒಂದು ಮರ ಇತ್ತು ಅಂದರೆ ಯಾವುದೋ ಒಂದು ಮರ ಇತ್ತು, ಅದು ನಮಗೆ ಗೊತ್ತಿಲ್ಲ, ಇಂಡೆಫಿನೇಟ್ ಅಂತ ಕರೆಯೋದು. ಅದಕ್ಕೇ ಇಂಡೆಫಿನೇಟ್ ಆಗಿದ್ದರೆ ಮಾತ್ರ ಒಬ್ಬ, ಒಬ್ಬಳು, ಒಂದು ಅಂತ ಹೇಳ್ತೀವಿ. ಒಂದು ಊರು ಅಂತ ಗೊತ್ತಿದ್ದಾಗ ಅದ್ರ ಬಗ್ಗೆ ಗೊತ್ತಿಲ್ಲ ಅಂದರೆ ಒಂದು ಊರು ಅಂತ ಹೇಳ್ತೀವಿ. ಆ ಊರ ಹೆಸರು ನಮಗೆ ಗೊತ್ತಿದ್ದರೆ ಒಂದು ಊರು ಅಂತ ಯಾಕೆ ಹೇಳ್ತೀವಿ ಅಲ್ವಾ. ಬೆಂಗಳೂರಿನಲ್ಲಿ ವಿಧಾನಸೌಧ ಇದೆ ಅಂತ ಹೇಳ್ಬಿಡ್ತೀವಿ. ಈಗ ಬೆಂಗಳೂರು ಅಂತ ಗೊತ್ತು ನಮಗೆ, ಅದಕ್ಕೆ ನಾವು ಬೆಂಗಳೂರು ಅಂತ ಹೇಳ್ಬಿಡ್ತೀವಿ. ಒಂದು ಊರಲ್ಲಿ ವಿಧಾನಸೌಧ ಇದೆ ಅಂತ ಯಾವಾಗ ಹೇಳ್ತೀವಿ ಅಂತಂದರೆ ಆ ಊರ ಬಗ್ಗೆ ನಮಗೆ ಗೊತ್ತಿಲ್ಲ, ಆ ಊರ ಹೆಸರು ಗೊತ್ತಿಲ್ಲ, ಅದು ಎಲ್ಲಿ ಗೊತ್ತಿಲ್ಲ, ಅವಾಗ ಮಾತ್ರ ನಾವು ಒಂದು ಅಂತ ಬರಿತೀವಿ. ಅಂದರೆ ನಾವು ಹೇಳ್ತಕ್ಕಂಥ ವ್ಯಕ್ತಿ ಇರ್ಬೋದು, ವಸ್ತು ಇರ್ಬೋದು, ಅಥವಾ ಜಾಗ ಇರ್ಬೋದು, ಅದು ಎಲ್ಲಿದೆ, ಯಾರು, ಏನು ಅಂತ ಪರ್ಟಿಕ್ಯುಲರಾಗಿ ಏನೂ ಡೀಟೇಲ್ಸ್ ನಮಗೆ ಗೊತ್ತಿಲ್ಲ, ಸಾಮಾನ್ಯವಾಗಿ ಜನರಲಾಗಿ ಹೇಳ್ತಾ ಇದ್ದೀವಿ ಅಂತಂದರೆ ಒಂದು, ಒಬ್ಬ, ಒಬ್ಬಳು ಅಂತ ಬಳಸ್ತೀವಿ. ಇವುಗಳನ್ನ ಗೊತ್ತಿಲ್ಲದೆ ಇರೋ ವಸ್ತುಗಳಿಗೆ ಮಾತ್ರ ಬಳಸ್ತೀವಿ ಅಂತಲ್ಲ, ಕೆಲವೊಂದು ಸರಿ ಗೊತ್ತಿದ್ರೂ ನಾವು ಇವುಗಳನ್ನ ಬಳಸ್ತೀವಿ. ನೀವು ಹೇಳ್ತೀರಿ ನೋಡಿ, ಕ್ಲಾಸಲ್ಲಿ ಕೂತಿರ್ತೀರ, ನಿಮ್ಮ ಬೆಂಚಲ್ಲಿ ಒಂದು 4-5 ಜನ ಕೂತ್ಕೊಂಡಿರ್ತೀರ, ಅಲ್ಲಿ ಯಾರೋ ನಿಮ್ಮ ಫ್ರೆಂಡ್ ಇರ್ತಾಳೆ, ಅವಳ ಬಗ್ಗೆ ನೀವೇನು ಹೇಳ್ತೀರ? ಸರ್, ನಮ್ಮ ಬೆಂಚಲ್ಲಿ ಒಬ್ಬಳು ಹುಡುಗಿ ಇದ್ದಾಳೆ ಅಂತ ಹೇಳಿದಾಗ ನಿಮ್ಮ ಬೆಂಚಲ್ಲಿರೋ ಹುಡುಗಿಗೆ ಒಬ್ಬಳು ಅಂತ ಯಾಕೆ ಹೇಳಬೇಕು? ಅವಳ ಹೆಸರು ನಿಮಗೆ ಗೊತ್ತಿರಲ್ವಾ ಅಲ್ವಾ. ಗೊತ್ತಿದ್ರೂ ಕೂಡ ನಿಮಗೆ ಹೇಳೋಕ್ಕೆ ಇಷ್ಟ ಇಲ್ಲ, ಪರ್ಟಿಕ್ಯುಲರಾಗಿ ಯಾರಿಗೆ ನೀವು ಬೆರಳು ಮಾಡಿ ಇವರೇ ಇವಳೇ ಅಂತ ಹೇಳ್ತಾ ಇಲ್ಲ. ಸೊ ಹಾಗಾಗಿ ಒಬ್ಬಳು ಅಂತ ಹೇಳ್ತೀರ.
ನಮ್ಮ ಮನೆಯಲ್ಲಿ ಒಬ್ಬ ಹುಡುಗ ಇದ್ದಾನೆ ಸರ್, ತುಂಬ ತರಲೆ ಅಂತ ಹೇಳ್ಬಿಡ್ತಾರೆ. ನಿಮ್ಮ ಮನೆಯಲ್ಲಿ ಇರೋ ಹುಡುಗ ನಿಮಗೆ ಗೊತ್ತಿರಲ್ವಾ? ಆದರೂ ಒಬ್ಬ ಹುಡುಗ ಅಂತ ಯಾಕೆ ಹೇಳ್ತೀರಾ? ನೇರವಾಗಿ ಅವನ ಹೆಸರೇ ಹೇಳ್ಬಿಡ್ಬೋದಾಗಿತ್ತಲ್ವಾ? ನನ್ನ ತಮ್ಮ ಇದ್ದಾನೆ ಅಲ್ವಾ, ಈ ಥರ ಎಲ್ಲ ಹೇಳ್ಬೋದಾಗಿತ್ತು. ಬಟ್ ಒಬ್ಬ ಅಂತ ಯಾವಾಗ ಹೇಳ್ತೀವಿ ಅಂದರೆ, ಗೊತ್ತಿದ್ರೂ ಕೂಡ ಅದನ್ನು ಹೆಸರನ್ನು ಹೇಳೋದಕ್ಕೆ ನಿಮಗೆ ಇಷ್ಟ ಇಲ್ಲ, ಮೆನ್ಷನ್ ಮಾಡೋದಕ್ಕೆ ಇಷ್ಟ ಇಲ್ಲ, ಪಾಯಿಂಟ್ ಮಾಡಿ ಇವರೇ ಅಂತ ಹೇಳೋಕ್ಕೆ ಇಷ್ಟ ಇಲ್ಲದೆ ಇದ್ದಾಗೂ ಕೂಡ ಈ ಥರದನ್ನು ನಾವು ಬಳಸ್ತೀವಿ. ಸೊ ಟೋಟಲಿ ಇಲ್ಲಿ ಒಂದು ಮಾತನ್ನು ನೆನ್ಪಿಟ್ಕೊಂಡ್ಬಿಡಿ, ನಾವು ಕನ್ನಡದಲ್ಲಿ ಒಂದು, ಒಬ್ಬ, ಒಬ್ಬಳು ಅಂತ ಹೇಗೆ ಬಳಸ್ತೀವೋ ಸೇಮ್ ಅದೇ ರೀತಿ ಇಂಗ್ಲೀಷ್ನಲ್ಲಿ ಎ ಆ್ಯಂಡ್ ಆ್ಯನ್ ಅಂತ ಬಳಸ್ತವೆ. ಅದಕ್ಕೆ ನಾವು ಇಂಗ್ಲೀಷ್ನಲ್ಲಿ ಆರ್ಟಿಕಲ್ಸ್ಗಳು ಅಂತ ಕರಿತೀವಿ. ಎಸ್ಪೆಷಲಿ ಇಂಡೆಫಿನಿಟ್ ಆರ್ಟಿಕಲ್ ಆಗಿರ್ತಕ್ಕಂಥ ಎ ಆ್ಯಂಡ್ ಆ್ಯನ್ ಅಂತ ಬಳಸ್ತೀವಲ್ಲ, ಹಾಗೆಯೇ ನಾವು ಕನ್ನಡದಲ್ಲಿ ಒಂದು, ಒಬ್ಬ, ಒಬ್ಬಳು. ಇನ್ನು ಮುಂದೆ ನೀವೇನು ಮಾಡಿ ಅಂತಂದರೆ, ಸುಮ್ಮನೆ ಮಾತಾಡಬೇಕಾದ್ರೆ ಕೆಲವೊಂದು ಸೆಂಟೆನ್ಸ್ಗಳು ಮಾಡ್ತಿರ್ತೀರಿ ಕನ್ನಡದಲ್ಲಿ. ಸೊ ಒಂದು, ಒಬ್ಬ, ಒಬ್ಬಳು ಅಂತ ಎಲ್ಲಿ ಬರ್ತದೆ ಅಲ್ಲಿ ಎ ಆ್ಯಂಡ್ ಆ್ಯನನ್ನು ಹಾಕ್ಕೊಂಡು ಬಳಸೋದಕ್ಕೆ ಅಭ್ಯಾಸ ಮಾಡಿಬಿಡಿ. ಇವುಗಳನ್ನ ಬಳಸೋದಕ್ಕೆ ನಮಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಕನ್ಫ್ಯೂಷನ್ಸ್ ಇರಲ್ಲ. ಇವಾಗ ತಮಗೆ ಮಾತಾಡುವಾಗ ಅಥವಾ ಬರೆದಿರ್ತಕ್ಕಂಥ ಸೆಂಟೆನ್ಸನ್ನು ಓದಬೇಕಾದ್ರೆ ಅಲ್ಲಿ ಎ ಆ್ಯಂಡ್ ಆ್ಯನ್ ಅಂತ ಬಂದಿದ್ದರೆ ಅದು ಏನು ಅರ್ಥ ಕೊಡುತ್ತೆ, ಹಾಗೆ ಕನ್ನಡದಲ್ಲಿ ಕೂಡ ಅದು ಏನು ಮೀನಿಂಗ್ ಕೊಡುತ್ತೆ ಅನ್ನೋದು ತಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಇವಾಗ ಈ ಇಂಡೆಫಿನಿಟ್ ಆರ್ಟಿಕಲ್ ಆಗಿರ್ತಕ್ಕಂಥ ಎ ಆ್ಯಂಡ್ ಆ್ಯನನ್ನು ಎಲ್ಲಿ ಬಳಸಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ. ದ ಆರ್ಟಿಕಲ್ ಎ ಆರ್ ಆ್ಯನ್ ಈಸ್ ಯೂಸ್ಡ್ ವಿತ್ ಸಿಂಗ್ಯುಲರ್, ಕೌಂಟೇಬಲ್, ಕಾಮನ್ ನೌನ್ಸ್. ಡೆಫಿನೇಷನ್ನಲ್ಲೇ ತಾವು ನೋಡಿಬಿಟ್ಟಿದ್ರಿ, ಇಟ್ ಈಸ್ ಯೂಸ್ಡ್ ಬಿಫೋರ್ ಎ ನೌನ್ ಅಂತ ಇತ್ತು. ಈ ಆರ್ಟಿಕಲ್ ಎ ಆ್ಯಂಡ್ ಆ್ಯನ್ ಇದಾವಲ್ಲ, ಇವುಗಳನ್ನ ತಾವು ನೌನ್ಗಳ ಜೊತೆಗೆ ಮಾತ್ರ ಬಳಸಬೇಕೆ ಹೊರತು ಬೇರೆ ಜೊತೆಗೆ ಬಳಸೋ ಹಾಗಿಲ್ಲ. ವರ್ಬ್ಗಳ ಜೊತೆ ಅಥವಾ ಪ್ರನೌನ್ಗಳ ಜೊತೆ ಎಲ್ಲ ಬಳಸೋಕೆ ಬರಲ್ಲ, ನೌನ್ಗಳ ಜೊತೆಗೆ ಬಳಸಬೇಕು. ಇಲ್ಲಿ ಹಾಗಾದ್ರೆ ನೌನ್ ಹೇಗಿರಬೇಕು ಅಂತ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಬಿಫೋರ್ ಎ ನೌನ್, ಈ ನೌನ್ಗಳ ಜೊತೆಗೆ ಎ ಆ್ಯಂಡ್ ಆ್ಯನನ್ನು ಬಳಸಬೇಕಾಗತ್ತೆ. ಆ ನೌನ್ ಹೇಗಿರಬೇಕು ಅಂದರೆ ಸಿಂಗ್ಯುಲರ್ ನೌನ್, ಅಂದರೆ ಅದು ಸಿಂಗ್ಯುಲರ್ ಆಗಿರಬೇಕು, ಏಕವಚನ. ಬಹುವಚನ ಇದ್ದರೆ ಎ ಆ್ಯಂಡ್ ಆ್ಯನ್ ಅಂತ ಹೇಳಕ್ಕೆ ಬರಲ್ಲ. ಅಲ್ಲಿ ಒಂದು ಮರಗಳಿವೆ ಅಂತ ನಾವು ಕನ್ನಡದಲ್ಲಿ ಹೇಳಲ್ಲ ಅಲ್ವಾ? ಹಾಗೇನೆ ಇಂಗ್ಲೀಷ್ನಲ್ಲಿ ದೇರ್ ಇಸ್ ಎ ಟ್ರೀ ಅಂತಲೇ ಹೇಳಬೇಕೆ ಹೊರತು ದೇರ್ ಇಸ್ ಎ ಟ್ರೀಸ್ ಅಂತ ಹೇಳಲ್ಲ. ಯಾಕೆ ಅಂತಂದರೆ ಎ ಅಥವಾ ಆ್ಯನ್ ಅಂತಂದರೆ ಒಂದು ಅಥವಾ ಒನ್ ಅಂತ ಅರ್ಥ ಕೊಡೋದ್ರಿಂದ ಸಿಂಗಲ್ ಆಗಿರ್ತಕ್ಕಂಥ ನೌನ್ಗಳ ಜೊತೆಗೇ ಇದನ್ನು ಬಳಸಬೇಕು. ಇನ್ನು ಮೂರನೇ ಪಾಯಿಂಟ್ ನೆನ್ಪಿಟ್ಕೋಬೇಕಾಗಿದ್ದು ಕೌಂಟೇಬಲ್ ನೌನ್ ಆಗಿರಬೇಕು. ಅನ್ಕೌಂಟೇಬಲ್ ನೌನ್ಸ್ ಮತ್ತು ಕೌಂಟೇಬಲ್ ನೌನ್ಸ್ ಅಂತ ಬರ್ತವೆ. ಅಲ್ಲಿ ನಾವು ಕೌಂಟೇಬಲ್ ನೌನ್ಸ್ಗಳ ಜೊತೆಗೆ ಮಾತ್ರ ಬಳಸಬೇಕು. ಅದು ಏನು ಅಂತ ನೆಕ್ಸ್ಟ್ ಹೇಳ್ತೀನಿ. ಹಾಗೇನೆ ಅದು ಕಾಮನ್ ನೌನ್ ಆಗಿರಬೇಕು. ನೌನ್ಗಳಲ್ಲಿ ತುಂಬ ರೀತಿಯಾಗಿರ್ತಕ್ಕಂಥ ನೌನ್ಸ್ಗಳಿರ್ತವೆ. ಇವೆಲ್ಲ ತಮಗೆ ಗೊತ್ತು ಅಂತ ಅನ್ಕೋತೀನಿ. ಗೊತ್ತಿಲ್ಲ ಅಂತಂದ್ರೆ ನೌನ್ಗಳ ಬಗ್ಗೆನೇ ಒಂದು ಸಪ್ರೇಟಾಗಿ ಕ್ಲಾಸ್ ಮಾಡೋಣ. ಈಗ ನಾವು ಬಳಸ್ತಕ್ಕಂಥ ಆರ್ಟಿಕಲ್ ಎ ಆ್ಯಂಡ್ ಆ್ಯನನ್ನು ಎಲ್ಲಿ ಬಳಸಬೇಕು? ಅದು ನೌನ್ ಆಗಿರಬೇಕು, ಸಿಂಗ್ಯುಲರ್ ನೌನ್ ಆಗಿರಬೇಕು, ಕೌಂಟೇಬಲ್ ನೌನ್ ಆಗಿರಬೇಕು, ಹಾಗೇನೆ ಅದು ಕಾಮನ್ ನೌನ್ ಆಗಿರಬೇಕು. ಏನು ಹಿಂಗಂದರೆ ಕನ್ಫ್ಯೂಸ್ ಆಗುತ್ತೆ ಅಂತಂದರೆ ಇಲ್ಲಿ ಬ್ರೀಫಾಗಿ ನೌನ್ ಬಗ್ಗೆ ಹೇಳ್ಬಿಡ್ತೀನಿ ನೋಡಿ. ತಾವು ನೌನ್ಸ್ಗಳ ಬಗ್ಗೆ ಕಲಿಬೇಕಾದ್ರೆ ಕೇಳಿರ್ತೀರ, ದೇರ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ನೌನ್ಸ್ ಅಂತ. ನಾಮಪದಗಳಲ್ಲಿ ಕೂಡ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ನಾಮಪದಗಳು ಹೇಗಿದ್ದಾವೆ, ಹಾಗೆ ಇಂಗ್ಲೀಷ್ನಲ್ಲಿ ಕೂಡ ನೌನ್ಸ್ಗಳಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ನೌನ್ಸ್ ಅಂತ ಇದೆ. ಹಾಗಾದರೆ ಎಲ್ಲ ನೌನ್ಗಳ ಜೊತೆಗೂ ನಾವು ಆರ್ಟಿಕಲ್ ಬಳಸ್ಬೋದಾ ಅಥವಾ ಯಾವುದರ ಜೊತೆಗೆ ಬಳಸೋಕೆ ಆಗಲ್ವಾ ಅನ್ನತಕ್ಕಂಥ ನಾಲೆಜ್ ಕೂಡ ನಮಗಿರಬೇಕಾಗತ್ತೆ. ಇಲ್ಲಿ ನೌನ್ಸ್ಗಳ ಬಗ್ಗೆ ನಾನು ಡಿಟೇಲ್ ಆಗಿ ಹೇಳದೆ ಹೋದರೂ ಕೂಡ ಇಲ್ಲಿ ಸ್ವಲ್ಪ ಬ್ರೀಫಾಗಿ ಅದನ್ನು ಹೇಳ್ತಾ ಹೋಗ್ತೀನಿ. ಇದ್ರ ಬಗ್ಗೆ ಸ್ವಲ್ಪ ತಾವು ಕಾನ್ಸಂಟ್ರೇಟ್ ಮಾಡಿ. ಯಾಕೆಂದರೆ ಇದು ಗೊತ್ತಿಲ್ಲ ಅಂತಂದ್ರೂ ಕೂಡ ನಾವು ಆರ್ಟಿಕಲ್ಸ್ಗಳನ್ನ ಬಳಸುವಾಗ ತಪ್ಪು ಮಾಡಿಬಿಡ್ತೀವಿ. ಇಲ್ಲಿ ಮೊದಲನೇದು ಕಾಮನ್ ನೌನ್ ಅಂತ ಬರ್ತದೆ. ಕಾಮನ್ ನೌನ್ ಅಂತಂದ್ರೆ ಏನು? ಜನರಲ್ ಆಗಿ ಒಂದು ಕೆಟಗರಿಗೆ ಒಂದು ಹೆಸರು ಇಡೋದು ಅಲ್ವಾ? ಭೂಮಿ ಮೇಲೆ ತುಂಬ ರೀತಿಯಾಗಿರ್ತಕ್ಕಂಥ ಗಿಡಗಳಿದ್ದಾವೆ, ಬಟ್ ಅವೆಲ್ಲದಕ್ಕೂ ಸೇರಿಬಿಟ್ಟು ನಾವು ಏನು ಮಾಡ್ತೀವಿ? ಟ್ರೀ. ಶಾಲೆಯಲ್ಲಿ ಸುಮಾರು ಜನ ವಿದ್ಯಾರ್ಥಿಗಳಿದ್ದಾರೆ, ಅವ್ರಿಗೆಲ್ಲರಿಗೂ ಸೇರಿ ಒಂದು ಕಾಮನ್ ಆಗಿ ಒಂದು ಹೆಸರು ಕೊಟ್ಬಿಟ್ಟಿರ್ತೀವಿ, ಬಾಯ್. ಹುಡುಗಿಯರಿದ್ದರೆ ಗರ್ಲ್ ಅಲ್ವಾ? ನಾಯಿಗಳು ತುಂಬ ಇದ್ದಾವೆ ಅಲ್ವಾ? ಆ ನಾಯಿಗಳಿಗೆಲ್ಲ ಸೇರಿ ಒಂದು ಕಾಮನ್ ಆಗಿ ಡಾಗ್ ಅಂತ ಹೆಸರು. ನಿಮ್ಮ ಮನೇಲಿ ಸಾಕಿರ್ತಕ್ಕಂಥ ನಾಯಿಗೆ ನೀವು ಬೇರೆ ಹೆಸರು ಕೊಟ್ಕೊಂಡಿರ್ಬೋದು, ಬಟ್ ನಾಯಿಗಳಿಗೆಲ್ಲ ಸೇರಿಬಿಟ್ಟು ಒಂದು ಸ್ಪೇಸಿಸ್ ಏನಿದೆ, ಒಂದು ಕೆಟಗರಿ ಏನಿದೆ, ಅದಕ್ಕೆ ಡಾಗ್ ಅಂತ ಕೊಡ್ತೀವಿ, ಆ್ಯಂಟ್ ಅಂತ ಕೊಡ್ತೀವಿ. ಈ ರೀತಿಯಾಗಿರ್ತಕ್ಕಂಥ ಕಾಮನ್ ನೌನ್ಗಳ ಜೊತೆಗೆ ಮಾತ್ರ ನಾವು ಎ ಆ್ಯಂಡ್ ಆ್ಯನನ್ನು ಬಳಸ್ತಾ ಹೋಗಬೇಕು. ಇಲ್ಲಿದೆ ನೋಡಿ, ಎ ಟ್ರೀ, ಎ ಬಾಯ್, ಎ ಡಾಗ್, ಆ್ಯನ್ ಆ್ಯಂಟ್ ಅಂತ ಬಳಸಿದ್ದೀವಿ. ಸೊ ಇವುಗಳ ಜೊತೆಗೆ ನಾವು ಆರ್ಟಿಕಲ್ಸನ್ನು ಬಳಸ್ಬೋದು. ಇನ್ನು ಪ್ರಾಪರ್ ನೌನ್ ಅಂತ ಇದೆ. ಇದನ್ನು ಸ್ವಲ್ಪ ರೆಡ್ ಕಲರಲ್ಲಿ ಕೊಟ್ಟಿದ್ದೀನಿ. ಯಾಕೆ ರೆಡ್ ಕಲರಲ್ಲಿ ಕೊಟ್ಟಿದ್ದೀನಿ ಅಂದರೆ ಪ್ರಾಪರ್ ನೌನ್ಗಳ ಜೊತೆಗೆ ನಾವು ಆರ್ಟಿಕಲ್ಸನ್ನು ಬಳಸಬಾರ್ದು ಅಲ್ವಾ? ಪ್ರಾಪರ್ ನೌನ್ ಅಂತಂದ್ರೆ ಏನು? ಕನ್ನಡದಲ್ಲಿ ಅಂಕಿತ ನಾಮ ಅಂತ. ಕಾಮನ್ನಾಗಿ ಜನರಲಾಗಿ ಇರೋ ಹೆಸರು ಬೇರೆ ಅಲ್ವಾ? ವಿದ್ಯಾರ್ಥಿಗಳು ಅಂತಂದಾಗ ಜನರಲಾಗಿ ಎಲ್ಲರಿಗೂ ಸೇರಿಸಿ ಕರಿತಾ ಇದ್ವಿ, ಬಟ್ ಒಬ್ಬೊಬ್ಬ ವಿದ್ಯಾರ್ಥಿಗಳಿಗೂ ಕೂಡ ಒಂದೊಂದು ಹೆಸರು ಇರ್ತದೆ. ಅದನ್ನು ಅಂಕಿತ ನಾಮ ಅಂತ ನಾವು ಕನ್ನಡದಲ್ಲಿ ಕರಿತೀವಲ್ಲ, ಅದನ್ನೇ ಇಂಗ್ಲೀಷ್ನಲ್ಲಿ ಪ್ರಾಪರ್ ನೌನ್
ಇಲ್ಲಿ ನೋಡಿ ಊರುಗಳಿಗೆ ಒಂದೊಂದು ಹೆಸರು ಇರ್ತದೆ. ಮೈಸೂರು ಅಂತ ಇದೆ, ಬೆಂಗಳೂರು ಅಂತ ಇರ್ಬೋದು, ಹುಡುಗರಿಗೆ ರಾಜು ಅಂತಿರ್ಬೋದು, ರವಿ ಅಂತಿರ್ಬೋದು, ಹುಡುಗರಿಗಾದರೆ ಸುಮಾ ಅಂತಿರ್ಬೋದು, ರಾಧಾ ಅಂತಿರ್ಬೋದು. ಈ ರೀತಿ ಪರ್ಟಿಕ್ಯುಲರ್ ಹೆಸರೇನಿರ್ತಾವಲ್ಲ ಅವರಿಗೆ ಪ್ರಾಪರ್ ನೌನ್ ಅಂತ ಕರಿತೀವಿ. ಈ ರೀತಿ ಹೆಸರುಗಳಿದ್ರೆ ಅವುಗಳ ಜೊತೆಗೆ ನಾವು ಆರ್ಟಿಕಲ್ಸನ್ನು ಬಳಸಬಾರ್ದು. ಸುಮಾರು ಕೇಸಲ್ಲಿ ಎಲ್ಲೋ ಜನರಲ್ಲ ಕೆಲವೊಂದು ಸರಿ ಬರುತ್ತೆ ಅಲ್ವಾ, ಮೈಸೂರು ಪಾಕ್ ಅಂತ ಹೇಳ್ಬಿಡ್ತೀವಿ ಅಲ್ವಾ. ಮೈಸೂರು ಪಾಕ್ ಅಂತ ಹೇಳಿದಾಗ ಅಲ್ಲಿ ಮೈಸೂರು ಊರ ಬಗ್ಗೆ ಹೇಳ್ತಾರಲ್ಲ, ಅದು ಪಾಕ ಸ್ವೀಟ್ ಇದೆ, ಅದ್ರ ಬಗ್ಗೆ ಹೇಳಬೇಕಾದ್ರೆ ಈ ಥರ ಬರಿತೀವಿ. ಕೆಲವೊಂದು ಸರಿ ಈ ಥರ ಸೆಂಟೆನ್ಸ್ಗಳನ್ನು ತಾವು ಕೇಳಿರ್ತೀರಾ. ಡೋಂಟ್ ಬಿಹೇವ್ ಲೈಕ್ ಎ ಹಿಟ್ಲರ್ ಅಂತ ಹೇಳ್ತೀವಿ. ಇಲ್ಲಿ ಹಿಟ್ಲರ್ ಅಂತ ಇದೆಯಲ್ಲ ಸರ್, ಬಟ್ ಅಂತ ಹೇಳ್ತಾರಲ್ಲ, ತಮಗೆ ಅನ್ನಿಸ್ಬೋದು. ಇಲ್ಲಿ ಹಿಟ್ಲರ್ ಅನ್ನೋದು ಒಂದು ರೀತಿಯಾಗಿರ್ತಕ್ಕಂಥ ಬಿಹೇವಿಯರನ್ನು ರೆಪ್ರೆಸೆಂಟ್ ಮಾಡೋದ್ರಿಂದ ಕೆಲವೊಂದು ಸಾರಿ ರೇರ್ ಆಗಿ ಆ ಥರ ಬಳಸ್ತಾ ಇರ್ತಾರೆ. ಇನ್ನು ಕೆಲವೊಂದು ಸರಿ ಹೇಳ್ತಾರೆ ರಾಜು ಹ್ಯಾಸ್ ಬೀನ್ ಅರೆಸ್ಟೆಡ್, ಒಬ್ಬ ರಾಜುನ ಅರೆಸ್ಟ್ ಮಾಡಿದ್ದಾರೆ. ಇಲ್ಲಿ ರಾಜು ಅನ್ನೋದು ನೇಮ್ ಆಗುತ್ತೆ ಅಲ್ವಾ, ಪ್ರಾಪರ್ ನೌನ್ ಆಗುತ್ತೆ. ಬಟ್ ರಾಜು ಅಂತ ಹೇಳ್ತಾರೆ ಅಂದಾಗ ಅಲ್ಲಿ ಸುಮಾರು ಜನ ರಾಜುಗಳು ಇರ್ಬೋದು, ಅದು ಯಾವ ರಾಜು ಅಂತ ಗೊತ್ತಿಲ್ಲ, ಬಟ್ ಯಾವುದೋ ಒಬ್ಬ ರಾಜುನ ಅರೆಸ್ಟ್ ಮಾಡಿದ್ದಾರೆ ಅಂತ ಹೇಳುವಾಗ ತುಂಬ ರೇರ್ ಕೇಸಸ್ಸಲ್ಲೂ ಕೂಡ ಈ ಥರ ಬಳಸ್ತಾ ಇರ್ತಾರೆ. ತಾವು ಜನರಲ್ ಆಗಿ ನೆನ್ಪಿಟ್ಕೊಂಡ್ಬಿಡಿ, ಪ್ರಾಪರ್ ನೌನ್ಗಳು ಮಾತ್ರ ಇದ್ದರೆ ಅದ್ರ ಜೊತೆಗೆ ಆರ್ಟಿಕಲ್ಸನ್ನು ಬಳಸಬಾರ್ದು. ಇನ್ನು ಕಲೆಕ್ಟಿವ್ ನೌನ್ ಅಂತ ಬರ್ತದೆ. ಕಲೆಕ್ಟಿವ್ ನೌನ್ ಅಂತಂದ್ರೆ ಗ್ರೂಪ್ ಅಲ್ವಾ, ಒಂದು ಹಕ್ಕಿಗಳ ಗುಂಪಿರ್ಬೋದು, ಪ್ರಾಣಿಗಳ ಗುಂಪಿರ್ಬೋದು, ಕುರಿಗಳ ಒಂದು ಗುಂಪಿರ್ಬೋದು, ಮನುಷ್ಯರದ್ದು ಒಂದು ಗುಂಪಿರ್ಬೋದು. ಆ ಗ್ರೂಪ್ ಏನಿರ್ತಾವಲ್ಲ ಅಲ್ಲಿ ತುಂಬ ಜನ ಇದ್ರೂ ಕೂಡ ಅದು ಗ್ರೂಪ್ಗೊಂದು ಸಪ್ರೇಟಾಗಿ ಹೆಸರು ಇರ್ತದೆ. ಅದನ್ನೇ ನಾವು ಕಲೆಕ್ಟಿವ್ ನೌನ್ ಅಂತ ಕರಿತೀವಿ. ಫ್ಯಾಮಿಲಿ ಅಂತಂದರೆ ಅದು ಸಿಂಗ್ಯುಲರ್, ಅಲ್ಲಿ ತುಂಬ ಜನ ಮೆಂಬರ್ಸ್ ಇರ್ತಾರೆ, ಬಟ್ ಅದು ಒಂದು ಕುಟುಂಬ. ಟೀಮ್ ಅಲ್ವಾ, ಆಟ ಆಡೋರು ತುಂಬ ಜನ ಇರ್ಬೋದು, ಅದಕ್ಕೆಲ್ಲದಕ್ಕೂ ಸೇರಿ ಒಂದು ಟೀಮ್ ಅಂತ ಇರ್ತೀವಿ. ಬಂಚ್ ಆಫ್ ಗ್ರೇಪ್ಸ್ ಅಂತ ಕರಿತೀವಿ, ಫ್ಲಾಕ್ ಆಫ್ ಶೀಪ್ ಅಂತ ಕರಿತೀವಿ ಅಲ್ವಾ. ಜನರ ಒಂದು ಗುಂಪಿತ್ತು ಅಂದರೆ ಅದಕ್ಕೆ ಕ್ರೌಡ್ ಅಂತ ಕರಿತೀವಿ. ಇವುಗಳ ಜೊತೆಗೆ ನಾವು ಬಳಸ್ಬೋದು. ಇನ್ನು ಕೌಂಟೇಬಲ್ ನೌನ್, ಅನ್ಕೌಂಟೇಬಲ್ ನೌನ್ ಅಂತ ಇದೆ ನೋಡಿ. ಇಲ್ಲಿ ಕೌಂಟೇಬಲ್ ನೌನ್ ವೈಟ್ ಕಲರ್ ಕೊಟ್ಟಿದ್ದೀನಿ, ಅನ್ಕೌಂಟೇಬಲ್ ನೌನನ್ನು ರೆಡ್ ಕಲರ್ ಕೊಟ್ಟಿದ್ದೀನಿ. ಯಾಕೆ ಅಂದರೆ ಅಲ್ಲಿ ಬಳಸಬಾರ್ದು. ಕೌಂಟೇಬಲ್ ಅಂತಂದರೆ ನಂಬರ್ಸಲ್ಲಿ ಹೇಳುವಂಥದ್ದು. ಅನ್ಕೌಂಟೇಬಲ್ ನೌನ್ಸ್ ಅಂದರೆ ನಂಬರ್ಸಲ್ಲಿ ಅದನ್ನು ಹೇಳಕ್ಕೆ ಬರಲ್ಲ ಅಲ್ವಾ. ಇಲ್ಲಿ ನೋಡಿ ಎ ಬುಕ್, ಎ ಕಾರ್ ಆ್ಯಂಡ್ ಆ್ಯಪಲ್, ಇವುಗಳನ್ನ ನಾವು ನಂಬರ್ಸಲ್ಲಿ ಹೇಳ್ಬೋದು. ಎಷ್ಟು ಪುಸ್ತಕ ಅಂತ ಹೇಳಿದ್ರೆ 4 ಅಂದರೆ ಅರ್ಥ ಆಗುತ್ತೆ. ಎ ಕಾರ್ ಅಂದರೆ ಒಂದು ಕಾರು ಅಂತ, ಆ್ಯನ್ ಆ್ಯಪಲ್ ಅಂದರೆ ಒಂದು ಆ್ಯಪಲ್ ಅಂತ. ಬಟ್ ಅನ್ಕೌಂಟೇಬಲ್ ನೌನ್ಸನ್ನು ಹಂಗೆ ಹೇಳೋಕ್ಕಾಗಲ್ಲ. ಈಗ ವಾಟರ್, ಒಂದು ವಾಟರ್, ವಾಟರ್ ಅಂತ ಹೇಳೋಕ್ಕಾಗಲ್ಲ. ಒಂದು ನೀರು ಕುಡದೆ ಹಂಗೆಲ್ಲ ಹೇಳೋಕ್ಕಾಗಲ್ಲ. ಜ್ಯೂಸ್ ಆಗಲಿ, ಶುಗರ್ ಆಗಲಿ, ಇವುಗಳನ್ನ ನಾವು ನಂಬರ್ಸಲ್ಲಿ ಹೇಳೋಕ್ಕಾಗಲ್ಲ, ಅಳತೆ ಮಾಡಿ ಹೇಳ್ತೀವಿ. ಮೆಜರ್ಸಲ್ಲಿ ಹೇಳ್ತೀವಲ್ಲ, ಅದಕ್ಕೆ ಅನ್ಕೌಂಟೇಬಲ್ ನೌನ್ಸ್ ಅಂತ ಕರಿತೀವಿ. ಈಗ ನೀವು ಎಷ್ಟು ಇಡ್ಲಿ ತಿಂದ್ರಿ ಅಂದರೆ ಹೇಳ್ಬಿಡ್ತೀರಿ 4 ಅಲ್ವಾ. ಎಷ್ಟು ದೋಸೆ ತಿಂದ್ರಿ 2, ಅರ್ಥ ಆಗಿಬಿಡ್ತದೆ. ಎಷ್ಟು ನೀರು ಕುಡಿದ್ರಿ ಅಂದರೆ 1 ಕುಡಿದೆ ಅಂತ ಹೇಳೋಕ್ಕಾಗಲ್ಲ, 2 ಕುಡಿದೆ ಅಂತ ಹೇಳೋಕ್ಕಾಗಲ್ಲ. ಅದನ್ನು ಅಳತೆನಲ್ಲಿ ಹೇಳಬೇಕಾಗತ್ತೆ. 1 ಲೋಟ ಕುಡಿದೆ ಅಲ್ವಾ, 2 ಲೋಟ ಕುಡಿದೆ, ಅಥವಾ ಜ್ಯೂಸ್ ಎಷ್ಟು ಕುಡಿದ್ರಿ ಅಂದರೆ 1 ಲೀಟ್ರ್ ಕುಡಿದೆ, ಅರ್ಧ ಲೀಟ್ರ್, ಅಳತೆ ಮಾಡಿಬಿಟ್ಟು ಹೇಳಬೇಕೇ ಹೊರತು ಅದನ್ನು ನಂಬರ್ಸಲ್ಲಿ ಹೇಳೋಕ್ಕಾಗಲ್ಲ. ಅವಕ್ಕೆ ಅನ್ಕೌಂಟೇಬಲ್ ನೌನ್ಸ್ ಅಂತ ಕರೀತಾರೆ. ಸೊ ಕೌಂಟೇಬಲ್ ನೌನ್ ಅಂತಂದರೆ ಬುಕ್ ಇರ್ಬೋದು, ಕಾರ್ ಇರ್ಬೋದು, ಬೈಕ್ ಇರ್ಬೋದು, ಮನುಷ್ಯರು ಇರ್ಬೋದು, ಹುಡುಗರು ಇರ್ಬೋದು. ನಂಬರ್ಸಲ್ಲಿ ಹೇಳೋದಕ್ಕೆ ಏನು ಸಾಧ್ಯ ಆಗುತ್ತೆ ಅವರ ಜೊತೆಗೆ ನಾವು ಆರ್ಟಿಕಲ್ಸನ್ನು ಬಳಸಬೇಕು, ಎ ಆ್ಯಂಡ್ ಆ್ಯನನ್ನು. ಅನ್ಕೌಂಟೇಬಲ್ ನೌನ್ಸ್ ಜೊತೆಗೆ ಬಳಸಬಾರ್ದು. ವಾಟರ್ ಅದಕ್ಕೆ ವಾಟರ್, ಜ್ಯೂಸ್, ಶುಗರ್ ಅಂತ ಹೇಳಬಾರ್ದು. ಬಟ್ ಇಲ್ಲಿ ಬಳಸ್ತೀವಿ, ಬ್ರ್ಯಾಕೆಟಲ್ಲಿ ಕೊಟ್ಟಿದ್ದು ನೋಡಿ. ಎ ಗ್ಲಾಸ್ ಆಫ್ ವಾಟರ್ ಅಂತ ಹೇಳ್ಬೋದು, ಎ ಬೌಲ್ ಆಫ್ ರೈಸ್ ಅಂತ ಹೇಳ್ಬೋದು ಅಲ್ವಾ. ಈ ಥರ ಬಳಸ್ಬೋದೇ ಹೊರತು ಬರೀ ವಾಟರ್ ಅಂತಿದ್ರೆ ವಾಟರ್ ಅಂತ ಹೇಳುವಂಗಿಲ್ಲ. ಸೊ ಅನ್ಕೌಂಟೇಬಲ್ ನೌನ್ಸ್ ಅಂದರೆ ಏನು, ಬರೀ ನಂಬರ್ಸಲ್ಲಿ ಹೇಳೋಕ್ಕಾಗಲ್ಲ, ಅದನ್ನು ಮೆಜರ್ ಮಾಡಿ ಹೇಳ್ತೀವಲ್ಲ, ಅದಕ್ಕೆ ಅನ್ಕೌಂಟೇಬಲ್ ನೌನ್ ಅಂತ. ಅದ್ರ ಜೊತೆಗೆ ನಾವು ಆರ್ಟಿಕಲ್ಸನ್ನು ಬಳಸುವಂಗಿಲ್ಲ. ಇನ್ನು ಅಬ್ಸ್ಟ್ರಾಕ್ಟ್ ನೌನ್, ಕಾಂಕ್ರೀಟ್ ನೌನ್ ಅಂತ ಬರ್ತವೆ. ಅಬ್ಸ್ಟ್ರಾಕ್ಟ್ ಅಂತಂದರೆ ಏನು, ಅವು ಕಣ್ಣಿಗೆ ಕಾಣಿಸಲ್ಲ, ಅದನ್ನು ಮುಟ್ಟೋಕ್ಕಾಗಲ್ಲ ನಾವು ಅಂಥವುಗಳಿಗೆ. ಈಗ ಹ್ಯಾಪಿ ಅಲ್ವಾ, ಆ್ಯಂಗರ್, ಹೋಪ್, ಫಿಯರ್, ಲವ್, ಇವುಗಳ ಜೊತೆಗೆಲ್ಲ ನಾವು ಆರ್ಟಿಕಲ್ಸನ್ನು ಬಳಸಲ್ಲ. ಬಟ್ ಯಾವುದೋ ಒಂದು ಕಂಟೆಸ್ಟಲ್ಲಿ ಏನು ಮಾಡ್ತೀವಿ, ಅದನ್ನು ಸಿಂಗ್ಯುಲರಾಗಿ ಕನ್ಸಿಡರ್ ಮಾಡಬೇಕಾದ್ರೆ ಮಾತ್ರ ಬಳಸ್ತಾರೆ. ಎ ಹೋಪ್ ಫಾರ್ ಫ್ಯೂಚರ್, ಇಲ್ಲಿ ಒಂದು ರೀತಿಯಾಗಿರ್ತಕ್ಕಂಥ ಹೋಪ್ ಬಗ್ಗೆ ಹೇಳ್ತೀವಿ. ಎ ಲವ್ ದ್ಯಾಟ್ ಲಾಸ್ಟ್ ಫಾರ್ ಎವರ್. ಎ ಲವ್ ಅಂತಂದರೆ ಇಲ್ಲಿ ಜನರಲ್ ಆಗಿ ಲವ್ ಬಗ್ಗೆ ಹೇಳ್ತಲ್ಲ, ಯಾವುದೋ ಒಂದು ಪರ್ಟಿಕ್ಯುಲರ್ ಟೈಪ್ ಆಫ್ ಲವ್ ಬಗ್ಗೆ ಹೇಳ್ತಾ ಇರೋದ್ರಿಂದ ಎ ಲವ್ ಅಂತ ಹೇಳ್ತೀವಿ. ಎ ಫಿಯರ್ ಆಫ್ ಹೈಟ್ಸ್, ಭಯ ಅಂತಂದರೆ ಬರೀ ಫಿಯರ್ ಅಂತ ಹೇಳೋಕ್ಕಾಗಲ್ಲ. ಎ ಫಿಯರ್ ಆಫ್ ಹೈಟ್ಸ್ ಅಂತಿದ್ದಾಗ ಮಾತ್ರ ನಾವು ಅನ್ನೋದನ್ನು ಅಲ್ಲಿ ಬಳಸಬೇಕು. ಇನ್ನು ಕಾಂಕ್ರೀಟ್ ನೌನ್ ಅಂದರೆ ಗೊತ್ತು, ಎ ಬುಕ್, ಎ ಟೇಬಲ್, ಎ ಟ್ರೀ. ಕಾಂಕ್ರೀಟ್ ನೌನ್ ಅಂದರೆ ಅದನ್ನು ನಾವು ಮುಟ್ಟಬಹುದು ಅಲ್ವಾ, ಫೀಲ್ ಮಾಡ್ಬೋದು, ಸ್ಮೆಲ್ ಮಾಡ್ಬೋದು, ನೋಡ್ಬೋದು. ಸೊ ಇವುಗೆಲ್ಲ ಕಾಂಕ್ರೀಟ್ ನೌನ್. ಇವುಗಳು ಸಾಮಾನ್ಯವಾಗಿ ಕಾಮನ್ ನೌನಲ್ಲೇ ಬರ್ತವೆ. ಇವುಗಳ ಜೊತೆಗೆ ನಾವು ಬಳಸ್ತೀವಿ. ಇಲ್ಲಿ ತಾವು ಒಂದನ್ನು ಮಾತ್ರ ನೆನ್ಪಿಟ್ಕೊಂಡ್ಬಿಡಿ, ಪ್ರಾಪರ್ ನೌನ್ಗಳಿಗೆ ಆರ್ಟಿಕಲ್ಸನ್ನು ಬಳಸಬೇಡಿ. ಅನ್ಕೌಂಟೇಬಲ್ ನೌನ್ಸ್ ಅಂದರೆ ವಾಟರ್, ಜ್ಯೂಸ್, ಶುಗರ್, ರೈಸ್, ಇವುಗಳಿಗೆಲ್ಲ ಎ ಅಂತ ಅಥವಾ ಆ್ಯನ್ ಅಂತ ಬಳಸೋಕ್ಕೆ ಬರಲ್ಲ. ಇಷ್ಟು ಗೊತ್ತಿದ್ರೆ ಸಾಕು.
ಇಲ್ಲಿ ಇವಾಗ ಕೆಲವೊಂದು ಸೆಂಟೆನ್ಸ್ಗಳನ್ನ ಕೊಟ್ಟಿದ್ದೀನಿ. ತಮಗೆ ಎಕ್ಸಾಮಲ್ಲಿ ಕೊಟ್ಟಂಗೆ ಇದೆ, ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಕರೆಕ್ಟ್ ಆರ್ಟಿಕಲ್. ಅಲ್ಲಿ ಎ ಆ್ಯಂಡ್ ದ ಮೂರನ್ನು ಫಿಲ್ ಮಾಡೋ ಹಾಗಿಲ್ಲ. ಇವತ್ತಿನ ಕ್ಲಾಸ್ನಲ್ಲಿ ಹೇಳ್ತಕ್ಕಂಥ ಎ ಆ್ಯಂಡ್ ಆ್ಯನನ್ನು ಮಾತ್ರ ಫಿಲ್ ಮಾಡಬೇಕಾಗಿದೆ. ತಾವು ಬೇಕಾದರೆ ಇಲ್ಲಿ ವಿಡಿಯೋನ ಫಾಸ್ಟ್ ಮಾಡಿಬಿಟ್ಟು ಇಲ್ಲಿ ಫಿಲ್ ಮಾಡೋದಕ್ಕೆ ಟ್ರೈ ಮಾಡಿ. ಈಗ ಮೊದಲೇ ಸೆಂಟೆನ್ಸ್ ನೋಡಿ, ಐ ಸಾ ಆ್ಯನ್ ಎಲಿಫೆಂಟ್. ಎಲಿಫೆಂಟ್ ಅನ್ನೋದು ಕಾಮನ್ ನೌನ್, ಅದು ಸಿಂಗ್ಯುಲರ್ ಆಗಿದೆ, ಸೊ ಕೌಂಟೇಬಲ್ ಕೂಡ ಆಗಿದೆ. ಸೊ ಹಾಗಾಗಿ ಆ್ಯನ್ ಅಂತ ಬಳಸಿದ್ವಿ. ಸಿ ಈಸ್ ರೀಡಿಂಗ್ ಆ್ಯನ್ ಇಂಟ್ರೆಸ್ಟಿಂಗ್ ಬುಕ್. ಇಲ್ಲಿ ಬುಕ್ ಅನ್ನುವಂಥದ್ದು ಸಿಂಗ್ಯುಲರ್ ಆಗಿದೆ, ಕಾಮನ್ ನೌನ್ ಆಗಿದೆ, ಸೊ ಆ್ಯನ್ ಬಳಸಿದ್ದೀವಿ. ಹಿ ಬಾಟ್ ಎ ಕಾರ್. ಎ ಕಾರ್ ಅನ್ನುವಂಥದ್ದು ಕಾಮನ್ ನೌನ್, ಸಿಂಗ್ಯುಲರ್ ಆಗಿದೆ, ಕೌಂಟೇಬಲ್ ಆಗಿದೆ. ಐ ಏಟ್ ಆ್ಯನ್ ಆ್ಯಪಲ್. ಆ್ಯಪಲ್ ಅನ್ನೋದು ಕೂಡ ಕಾಮನ್ ನೌನ್, ಸಿಂಗ್ಯುಲರ್ ಆಗಿದೆ, ಸೊ ಬಳಸ್ತೀವಿ. ವಿ ಮೆಟ್ ಎ ಯುರೋಪಿಯನ್ ಟ್ರಾವೆಲರ್. ಇಲ್ಲಿ ಟ್ರಾವೆಲರ್ ಅನ್ನುವಂಥದ್ದು ಕೂಡ ಸಿಂಗ್ಯುಲರ್ ಆಗಿದ್ದಾನೆ, ಕಾಮನ್ ಆಗಿರೋದ್ರಿಂದ ಬಳಸ್ತೀವಿ. ದೇ ಆರ್ ವಾಚಿಂಗ್ ಎ ಮೂವಿ. ಎ ಅಂತ ಇಲ್ಲಿ ಯಾಕೆ ಬಳಸ್ತೀವಿ ಅಂದರೆ ಮೂವಿ ಅನ್ನೋದು ಸಿಂಗ್ಯುಲರ್ ಆಗಿದೆ, ಕಾಮನ್ ನೌನ್ ಆಗಿದೆ. ಮೈ ಫ್ರೆಂಡ್ ಈಸ್ ಆನ್ ಆನೆಸ್ಟ್ ಪರ್ಸನ್. ಇಲ್ಲಿ ಪರ್ಸನ್ ಅನ್ನುವಂಥದ್ದು ಸಿಂಗ್ಯುಲರ್, ಕಾಮನ್ ನೌನ್, ಅದಕ್ಕೆ ಆರ್ಟಿಕಲ್ ಬಳಸಿದ್ವಿ. ಮೋಹನ್ ವಾಂಟ್ಸ್ ಟು ಬಿ ಆ್ಯನ್ ಆಸ್ಟ್ರೋನಾಟ್. ಆಸ್ಟ್ರೋನಾಟ್ ಅನ್ನುವಂಥದ್ದು ಕೂಡ ಕಾಮನ್ ನೌನ್, ಅದಕ್ಕೆ ಇಲ್ಲಿ ಆ್ಯನ್ ಅಂತ ಬಳಸ್ತೀವಿ. ಬಟ್ ಇಲ್ಲಿ ನೌನ್ಗಳ ಜೊತೆಗೆ ಮಾತ್ರ ಬಳಸ್ಬೇಕಂತ ಹೇಳಿದ್ರೆ ಸರ್, ಅಲ್ಲಿ ಎರಡನೇ ಸೆಂಟೆನ್ಸ್ ಆ್ಯನ್ ಇಂಟ್ರೆಸ್ಟಿಂಗ್ ಬುಕ್ ಅಂತ ಇದೆ. ಬುಕ್ ಅನ್ನೋದು ನೌನ್, ಇಂಟ್ರೆಸ್ಟಿಂಗ್ ಅನ್ನೋದು ಅದು ನೌನ್ ಅಲ್ವಲ್ಲ ಅಂತ ತಮಗನಿಸ್ಬೋದು. ಆ್ಯನ್ ಆನೆಸ್ಟ್ ಪರ್ಸನ್ ಅಂದಾಗ ಆನೆಸ್ಟ್ ಅನ್ನುವಂಥದ್ದು ಅದು ನೌನ್ ಅಲ್ವಲ್ಲ. ಎ ಯುರೋಪಿಯನ್ ಟ್ರಾವೆಲರ್ ಅಂತಂದಾಗ ಯುರೋಪಿಯನ್ ಅನ್ನೋದು ಅಲ್ವಲ್ಲ ಅಂತ ತಮಗೆ ಅನಿಸ್ಬಹುದು. ಬಟ್ ಇಲ್ಲಿ ಆರ್ಟಿಕಲ್ಸ್ ಕ್ಯಾನ್ ಬಿ ಯೂಸ್ ಬಿಫೋರ್ ಆಡ್ಜೆಕ್ಟಿವ್ಸ್, ಬಟ್ ದೇ ಆರ್ ಟಿಪಿಕಲಿ ಫಾಲೋಡ್ ಬೈ ಎ ನೌನ್. ಇಲ್ಲಿ ಆಡ್ಜೆಕ್ಟಿವ್ಗಳ ಜೊತೆಗೆ ಇದ್ದಾಗ ಬಳಸ್ಬೋದು, ಬಟ್ ಆ ಆಡ್ಜೆಕ್ಟಿವ್ಗಳ ಜೊತೆಗೆ ನೌನ್ಸ್ ಅಲ್ಲಿ ಇರಲೇಬೇಕು, ಆವಾಗ ಮಾತ್ರ ನಾವು ಆರ್ಟಿಕಲ್ಸನ್ನು ಬಳಸಕ್ಕೆ ಬರುತ್ತೆ. ಎಕ್ಸಾಂಪಲ್, ಎ ಬ್ಯೂಟಿಫುಲ್ ಡೇ. ಎ ಬ್ಯೂಟಿಫುಲ್ ಅಂತ ಹೇಳ್ಬಿಟ್ರೆ ಅದು ಕಂಪ್ಲೀಟ್ ಆಗಲ್ಲ, ಅಲ್ಲಿ ಡೇ ಅನ್ನೋದು ಅದ್ರ ಮುಂದಿರಬೇಕು. ಆ್ಯನ್ ಓಲ್ಡ್ ಬುಕ್. ಆ್ಯನ್ ಓಲ್ಡ್ ಅಂತ ಅಂದ್ಬಿಟ್ರೆ ಅದು ಕಂಪ್ಲೀಟ್ ಆಗಲ್ಲ. ಓಲ್ಡ್ ಅಂತ ಆದಮೇಲೆ ಅಲ್ಲಿ ಬುಕ್ ಅನ್ನತಕ್ಕಂಥ ನೌನ್ ಇದ್ದರೆ ಮಾತ್ರ ನಾವು ಅದಕ್ಕೆ ಎ ಅಥವಾ ಆ್ಯನನ್ನು ಹಾಕ್ತಾ ಹೋಗಬೇಕು. ಇವಾಗ ತಮಗೆ ಇಂಡೆಫಿನೆಟ್ ಆರ್ಟಿಕಲ್ಗಳಾಗಿರ್ತಕ್ಕಂಥ ಎ ಆ್ಯಂಡ್ ಆ್ಯನ್ ಅಂದರೆ ಏನೋ, ಅವನ್ನ ಯಾಕೆ ಬಳಸಬೇಕು, ಸೆಂಟೆನ್ಸಲ್ಲಿ ಬಳಸಿದರೆ ಅವು ಏನು ಮೀನಿಂಗ್ ಕೊಡ್ತವೆ ಅನ್ನೋದು ತಮಗೆಲ್ಲ ಕಂಪ್ಲೀಟಾಗಿ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಇವಾಗ ಒಂದು ಡೌಟ್ ಬರುತ್ತೆ, ಎ ಆ್ಯಂಡ್ ಆ್ಯನ್ ಎರಡು ಒಂದೇ ಆದರೆ, ಅಲ್ಲಿ ನೋಡಿ ಇಂಡೆಫಿನೆಟ್ ಆರ್ಟಿಕಲ್ ಅಂತ ಕೊಟ್ಬಿಟ್ಟು ಎ ಆ್ಯಂಡ್ ಆ್ಯನ್ ಅಂತ ಕೊಟ್ಟಿಲ್ಲ, ಅಲ್ಲಿ ಬಾರ್ ಇದೆ, ಹತ್ರ ಆರ್ ಅಂತ ಅರ್ಥ. ಎ ಅಥವಾ ಆ್ಯನ್ ಅಂತ ಎರಡೂತ್ರ ಮೀನಿಂಗ್ ಒಂದೇ ಆಗುತ್ತೆ, ಒನ್ ಅಥವಾ ಎನಿ ಒನ್. ಕನ್ನಡದಲ್ಲಿ ಹೇಳೋದಾದರೆ ಒಂದು ಅಥವಾ ಯಾವುದೋ ಒಂದು. ಎರಡೂತ್ರ ಮೀನಿಂಗ್ ಒಂದೇ ಆಗಿದ್ರೆ ಅಲ್ಲಿ ಎ ಆ್ಯಂಡ್ ಆ್ಯನ್ ಅಂತ ಎರಡು ಯಾಕಿದ್ದಾವೆ? ಒಂದೇ ಇದ್ದರೆ ಸಾಕಾಗ್ತಿತ್ತಲ್ವಾ, ಕನ್ಫ್ಯೂಷನ್ ಆಗ್ತಿರ್ಲಿಲ್ಲ. ಎಕ್ಸಾಮಲ್ಲೂ ಕೂಡ ಇದರಿಂದನೇ ಕೆಲವೊಂದ್ಸರಿ ಮಾರ್ಕ್ಸ್ ಕಳ್ಕೊಂಡ್ಬಿಡ್ತೀವಿ. ಎ ಬರೆಯೋ ಜಾಗದಲ್ಲಿ ಆ್ಯನ್ ಅಂತ ಬರಿತೀವಿ, ಆ್ಯನ್ ಬರೆಯೋ ಜಾಗದಲ್ಲಿ ಎ ಅಂತ ಬರಿತೀವಿ. ಸೊ ಹಾಗಾಗಿ ಅಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ ಮಾಡಬೇಕಾದ್ರೆ ಶುಡ್ ಐ ಯೂಸ್ ಎ ಆರ್ ಆ್ಯನ್ ಅಂತಕ್ಕಂಥ ಡೌಟ್ಸ್ ಬಂದೇ ಬರ್ತದೆ. ಅದಕ್ಕೆ ಆನ್ಸರ್ ಅಲ್ಲಿ ಕೊಟ್ಟಿದ್ದಾರೆ, ಇದು ತಮಗೂ ಕೂಡ ಗೊತ್ತು ಅಂತ ಅನ್ಕೋತೀನಿ. ಯೂಸ್ ಎ ಬಿಫೋರ್ ನೌನ್ಸ್ ದಟ್ ಬಿಗಿನ್ಸ್ ವಿತ್ ಕಾನ್ಸೋನೆಂಟ್ ಸೌಂಡ್. ಎನ ಎಲ್ಲಿ ಬಳಸಬೇಕು ಅಂತಂದರೆ ಅದ್ರ ಮುಂದಿರ್ತಕ್ಕಂಥ ನೌನ್ ಏನಿದೆಯಲ್ಲ ಅದರ ಮೊದಲನೇ ಅಕ್ಷರ ಅಥವಾ ಸೌಂಡ್ ಏನಿದೆಯಲ್ಲ ಅದು ಕಾನ್ಸೋನೆಂಟ್ ಸೌಂಡ್ ಆಗಿದ್ದರೆ, ಅದು ವ್ಯಂಜನ ಆಗಿದ್ದರೆ ಅಲ್ಲಿ ಎ ಅಂತ ಬಳಸಿ. ಆ್ಯಂಡ್ ಆ್ಯನ್ ಬಿಫೋರ್ ಎ ನೌನ್ ದಟ್ ಬಿಗಿನ್ಸ್ ವಿತ್ ಎ ವಾವೆಲ್ ಸೌಂಡ್. ಅಲ್ಲಿರ್ತಕ್ಕಂಥ ನೌನ್ ಏನಿದೆ ಅದರ ಮೊದಲನೇ ಅಕ್ಷರ ಸೌಂಡ್ ವಾವೆಲ್ ಆಗಿದ್ದರೆ, ಸ್ವರ ಆಗಿದ್ದರೆ ತಾವು ಆ್ಯನ್ ಅಂತ ಬಳಸಿ ಅಂತ. ಎರಡೂತ್ರ ಮೀನಿಂಗ್ ಒಂದೇ ಇದ್ದರೆ ಅದು ಒಂದನ್ನೇ ಬಳಸಿಬಿಡೋಕ್ಕಾಗ್ತಿತ್ತಲ್ಲ, ಏನಾಗುತ್ತೆ ಅಂತ ತಮಗೆ ಕನ್ಫ್ಯೂಷನ್ ಆಗ್ಬೋದು. ಯಾಕೆ ಕಾನ್ಸೋನೆಂಟ್ ಇದ್ರೇನು, ವಾವೆಲ್ ಇದ್ರೇನು, ಎ ಅಂತ ಬಳಸ್ತಿದ್ವಿ, ಇಲ್ಲ ಆ್ಯನ್ ಅಂತ ಬಳಸ್ತಿದ್ವಿ, ಯಾಕೆ ಎರಡು ಮಾಡಿದ್ರು ಅಂತಂದರೆ ಅದಕ್ಕೆ ನಾವು ಆನ್ಸರ್ ಹುಡುಕ್ತಾ ಹೋದರೆ ವಿ ಯೂಸ್ ಆ್ಯನ್ ಬಿಫೋರ್ ಎ ವಾವೆಲ್ ಸೌಂಡ್ ಟು ಮೇಕ್ ಪ್ರೊನೌನ್ಸಿಯೇಷನ್ ಈಸಿಯರ್ ಆ್ಯಂಡ್ ಮೋರ್ ನ್ಯಾಚುರಲ್ ಇನ್ ಸ್ಪೀಚ್. ಎ ಅನ್ನೋದನ್ನು ಆ್ಯನ್ ಅಂತ ಯಾಕೆ ಮತ್ತೊಂದು ಮಾಡ್ಕೊಂಡ್ವಿ ಅಂತಂದರೆ ವಾವೆಲ್ ಸೌಂಡಿಂದ ಸ್ಟಾರ್ಟ್ ಆಗ್ತಕ್ಕಂಥ ನೋವುಗಳ ಜೊತೆಗೆ ಆ್ಯನನ್ನು ಯಾಕೆ ಬಳಸ್ತೀವಿ ಅಂದರೆ ಪ್ರೊನೌನ್ಸಿಯೇಷನ್ ಕರೆಕ್ಟಾಗಿ ಆಗಬೇಕು ಅಲ್ವಾ. ಈಗ ನೋಡಿ ಎ ಟ್ರೀ ಅಂತ ಹೇಳಿದಾಗ ತಮಗೆ ಅರ್ಥ ಆಗುತ್ತೆ, ಎ ಟ್ರೀ ಅನ್ನಿ ಅಥವಾ ಅ ಟ್ರೀ ಅಂತನ್ನಿ ತಮಗೆ ಅರ್ಥ ಆಗುತ್ತೆ. ಅಲ್ಲಿ ಅ ಅಂತ ಅಥವಾ ಎ ಅಂತ ಬಳಸೋ ಬದಲಾಗಿ ಆ್ಯನ್ ಅಂತ ಬಳಸಿದ್ರೆ ಏನಾಗುತ್ತೆ, ಆ್ಯಂಟ್ರಿ ಅಂತ ಆಗುತ್ತೆ. ಆ್ಯಕ್ಚುಲಿ ನಾವು ಈ ಆರ್ಟಿಕಲ್ಸ್ಗಳನ್ನ ಮುಂದೆ ಬರ್ತಕ್ಕಂಥ ನೌನ್ಸ್ಗಳನ್ನ ಸಪ್ರೇಟಾಗಿ ಹೋಗಲ್ಲ, ಒಟ್ಟಿಗೆ ಪ್ರೊನೌನ್ಸಿಯೇಷನ್ ಮಾಡೋದ್ರಿಂದ ಅಲ್ಲಿ ಪ್ರೊನೌನ್ಸಿಯೇಷನ್ ತಪ್ಪಾಗಿಬಿಡುತ್ತೆ. ಆ್ಯಂಟ್ರಿ ಅಂದರೆ ಏನು ಅರ್ಥ ಆಗಬೇಕು, ಅ ಟ್ರೀ ಅಂದರೆ ಗೊತ್ತಾಗುತ್ತೆ. ಅದಕ್ಕೆ ಏನು ಮಾಡಿಬಿಟ್ರು, ಈ ಪ್ರೊನೌನ್ಸಿಯೇಷನ್ ಅನ್ನೋದು ತುಂಬ ಈಸಿ ಆಗಿರಲಿ ಮತ್ತು ನ್ಯಾಚುರಲ್ ಆಗಿರಲಿ, ಹಾಗೆಯೇ ನಾವು ಹೇಳಿದ್ದು ಮತ್ತೊಬ್ಬರಿಗೆ ಕರೆಕ್ಟಾಗಿ ಅರ್ಥ ಆಗಲಿ ಅನ್ನೋ ಉದ್ದೇಶದಿಂದ ಏನು ಮಾಡಿಬಿಟ್ರು, ಎ ಅನ್ನೋದನ್ನು
ಆ್ಯನ್ ಅಂತ ಮತ್ತೊಂದು ಮಾಡ್ಕೊಂಡ್ಬಿಟ್ರು. ಇವಾಗ ಏನಾಗುತ್ತೆ ಅಂತಂದರೆ ಕಾನ್ಸನೆಂಟ್ ಸೌಂಡಿಂದ ಸ್ಟಾರ್ಟ್ ಆಗ್ತಕ್ಕಂಥ ನೌನ್ಗಳ ಜೊತೆಗೆ ಎ ಅನ್ನು ಬಳಸಿ, ಯಾಕಂದರೆ ಎ ಅನ್ನೋದು ವಾವೆಲ್ ಆಗುತ್ತೆ. ಇನ್ನು ವಾವೆಲ್ ಸೌಂಡಿಂದ ಸ್ಟಾರ್ಟ್ ಆಗ್ತಕ್ಕಂಥ ನೌನ್ಗಳ ಜೊತೆಗೆ ಆ್ಯನ್ ಬಳಸಿ, ಯಾಕೆ ಅಂದರೆ ಅಲ್ಲಿ ಆ್ಯನಲ್ಲಿ ಎನ್ ಅನ್ನತಕ್ಕಂಥ ಕಾನ್ಸನೆಂಟ್ ಬರೋದ್ರಿಂದ ಕಂಟಿನ್ಯೂಸ್ ಆಗಿ ಎರಡು ಕಾನ್ಸನೆಂಟ್ ಸೌಂಡ್ ಆಗಲ್ಲ ಅಥವಾ ಕಂಟಿನ್ಯೂಸ್ ಆಗಿ ಎರಡು ವಾವೆಲ್ ಸೌಂಡ್ ಆಗಲ್ಲ ಅಂತ ಹೇಳ್ಬಿಟ್ಟು ಈ ಥರ ಮಾಡ್ಕೊಂಡ್ಬಿಟ್ರು. ಬಟ್ ಅವುಗಳ ಮೀನಿಂಗಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ವ್ಯತ್ಯಾಸ ಇರಲ್ಲ. ಹಾಗಾದರೆ ನಾವೀಗ ಈ ಆರ್ಟಿಕಲ್ಗಳನ್ನ ಹಾಕಬೇಕಾದ್ರೆ ಎ ಆ್ಯಂಡ್ ಆ್ಯನನ್ನು ಹಾಕಬೇಕಾದ್ರೆ ಅದ್ರ ಮುಂದೆ ಬರ್ತಕ್ಕಂಥ ನೌನ್ಸ್ ಏನಿರ್ತವೆ ಅದರ ಮೊದಲನೇ ಅಕ್ಷರ ಯಾವ ರೀತಿ ಪ್ರೊನೌನ್ಸ್ ಆಗುತ್ತೆ, ಅಥವಾ ಕಾನ್ಸನೆಂಟಿಂದ ಸ್ಟಾರ್ಟ್ ಆಗುತ್ತೆ ಅಥವಾ ವಾವೆಲಿಂದ ಸ್ಟಾರ್ಟ್ ಆಗುತ್ತೆ ಅನ್ನೋದನ್ನು ಅಬ್ಸರ್ವ್ ಮಾಡ್ಕೋಬೇಕಾಗುತ್ತೆ. ಈ ವಾವೆಲ್ಸ್ ಮತ್ತು ಕಾನ್ಸನೆಂಟ್ಸ್ಗಳ ಬಗ್ಗೆ ತಮಗೆ ಹೇಳಬೇಕಾಗಿಲ್ಲ, ಎಲ್ಲರಿಗೂ ಕೂಡ ಗೊತ್ತೇ ಇರ್ತದೆ. ಯಾಕೆಂದರೆ ಫಸ್ಟ್ ಸ್ಟ್ಯಾಂಡರ್ಡ್ಗಳಿಂದನೇ ಅದನ್ನು ಹೇಳ್ಕೊಂಬರ್ತಿರ್ತಾರೆ. ಇಂಗ್ಲೀಷ್ನಲ್ಲಿ ವಾವೆಲ್ಸ್ 5 ಇದ್ದಾವೆ, ಎ, ಇ, ಐ, ಓ, ಯು. ಅಲ್ಲಿ ಬ್ರ್ಯಾಕೆಟಲ್ಲಿ ವೈ ಅಂತ ಕೊಟ್ಟಿದ್ದೀನಿ, ಅದೊಂಥರ ಎಕ್ಸ್ಟ್ರಾ ಪ್ಲೇಯರ್ ಅಂತ ಅಂದ್ಕೊಳ್ಳಿ, ಯಾಕಂದರೆ ಕೆಲವೊಂದು ಸರಿ ಅದು ಕೂಡ ವಾವೆಲ್ ಆಗಿ ಕೆಲಸ ಮಾಡುತ್ತೆ. ಇನ್ನು ಕಾನ್ಸನೆಂಟ್ಸ್ 21 ಇದ್ದಾವೆ, ಅವು ಯಾವ ಅಂತ ತಮಗೂ ಗೊತ್ತು. ಸೊ ಟೋಟಲಿ ಇಂಗ್ಲೀಷ್ನಲ್ಲಿ ವಾವೆಲ್ಸ್ ಮತ್ತು ಕಾನ್ಸನೆಂಟ್ಗಳು ಸೇರಿ 26 ಅಕ್ಷರಗಳಿದ್ದಾವೆ. ನಾವೇನು ಕಲ್ತ್ಕೊಂಡ್ಬಿಟ್ಟಿರ್ತೀವಿ ಪ್ರೈಮರಿ ಸ್ಕೂಲಲ್ಲಿ ಅಂತಂದರೆ, ಯಾವ ನೌನ್ ವಾವೆಲ್ಸಿಂದ ಸ್ಟಾರ್ಟ್ ಆಗುತ್ತೆ ಅದಕ್ಕೆ ಆ್ಯನ್ ಅಂತ ಹಾಕಿ, ಯಾವ ನೌನ್ ಕಾನ್ಸನೆಂಟ್ಸ್ಗಳಿಂದ ಸ್ಟಾರ್ಟ್ ಆಗುತ್ತೆ ಅವುಗಳಿಗೆ ಎ ಅಂತ ಹಾಕಿ ಅಂತ ಅಂದ್ಕೊಂಡ್ಬಿಟ್ಟಿರ್ತೀವಿ. ಬಟ್ ಈಗ ನಾವು ಹೈಯರ್ ಕ್ಲಾಸಿಗೆ ಬಂದಿರೋದ್ರಿಂದ ಸ್ವಲ್ಪ ಡೆಪ್ತಾಗಿ ಹೋಗುತ್ತೆ. ಬರೀ ಅಕ್ಷರಗಳನ್ನ ನೋಡಿ ನಾವೀಗ ಎ ಆ್ಯಂಡ್ ಆ್ಯನ್ ಹಾಕ್ತೀವಿ ಅಂತಂದರೆ ಎಕ್ಸಾಮಲ್ಲಿ ತಪ್ಪಾಗಿಬಿಡ್ತದೆ. ಈಗ ನಾವೇನು ಮಾಡಬೇಕು ಅಂದರೆ ವಾವೆಲ್ಸ್ ಆ್ಯಂಡ್ ಕಾನ್ಸನೆಂಟ್ಸ್ಗಳನ್ನ ಮಾತ್ರ ನೋಡಬೇಡಿ, ವಾವೆಲ್ಸ್ ಆ್ಯಂಡ್ ಕಾನ್ಸನೆಂಟ್ ಸೌಂಡ್ಸ್ಗಳನ್ನ ನೋಡಿ ಎ ಆ್ಯಂಡ್ ಆ್ಯನನ್ನು ಹಾಕಬೇಕಾಗತ್ತೆ. ಹಾಗಾದರೆ ಈ ವಾವೆಲ್ಸ್ಗೂ ವಾವೆಲ್ ಸೌಂಡ್ಸ್ಗೂ ಏನು ಡಿಫ್ರೆನ್ಸ್, ಹಾಗೆ ಕಾನ್ಸನೆಂಟ್ಸ್ ಮತ್ತು ಕಾನ್ಸನೆಂಟ್ ಸೌಂಡ್ಸ್ ಏನು ಡಿಫ್ರೆನ್ಸ್ ಅಂತ ಅನ್ನಿಸ್ಬೋದು. ಅಲ್ಲಿ ವಾವೆಲ್ಸ್ 5, ಕಾನ್ಸನೆಂಟ್ 21, ಟೋಟಲ್ 26 ಲೆಟರ್ಗಳಿದ್ರೆ ಈ ಸೌಂಡ್ಸ್ಗಳು ಜಾಸ್ತಿ ಇದ್ದಾವೆ. ಅಲ್ಲಿ ವಾವೆಲ್ಸ್ 5 ಇದ್ದರೆ ವಾವೆಲ್ ಸೌಂಡ್ಸ್ 20 ಇದ್ದಾವೆ. ಕಾನ್ಸನೆಂಟ್ಸ್ ಅಲ್ಲಿ 21 ಇದ್ದರೆ ಇಲ್ಲಿ ಕಾನ್ಸನೆಂಟ್ ಸೌಂಡ್ಸ್ 24 ಇದ್ದಾವೆ. ಸೊ ಟೋಟಲಿ ಅಲ್ಲಿ 26 ಅಕ್ಷರ ಇದ್ದರೆ ಇಂಗ್ಲೀಷ್ನಲ್ಲಿ 44 ಸೌಂಡ್ ಇದ್ದಾವೆ. ಈ ಸೌಂಡ್ಗಳನ್ನ ನೋಡಿ ನಾವು ಎ ಆ್ಯಂಡ್ ಆ್ಯನ್ ಹಾಕಬೇಕೇ ಹೊರತು ಬರೀ ಲೆಟರ್ಗಳನ್ನ ನೋಡಿ ಹಾಕಬಾರ್ದು. ಹಾಗಾದರೆ ಅಕ್ಷರಗಳು 26 ಇದ್ದರೆ ಈ ಸೌಂಡ್ಗಳು ಯಾಕೆ 40 ಆದವು ಅಂತ ತಮಗೆ ಅನ್ನಿಸ್ಬೋದು. ಕನ್ನಡದಲ್ಲಿ ಆ ಥರ ಇರಲ್ಲ. ಕನ್ನಡದಲ್ಲಿ ನಾವು ಚ ಅಂತ ಬರೆದ್ರೆ ಅದನ್ನು ಚ ಅಂತಲೇ ಉಚ್ಚಾರ ಮಾಡ್ತೀವಿ, ಕ ಅಂತ ಬರೆದ್ರೆ ಅದು ಕನೇ, ಬೇರೆ ಥರ ಅದನ್ನು ಉಚ್ಚಾರ ಮಾಡೋಕ್ಕೆ ಸಾಧ್ಯನೇ ಆಗಲ್ಲ. ಬಟ್ ಇಂಗ್ಲೀಷ್ನಲ್ಲಿ ಹಾಗಲ್ಲ. ಇಲ್ಲಿ ನೋಡಿ ಒಂದು ಎಕ್ಸಾಂಪಲ್, ಸಿ ಅಂತ ಇದೆ. ಈ ಸಿ ಕಾರ್ ಅಂತ ಹೇಳಿದಾಗ ಅಲ್ಲಿ ಕ ಅಂತ ಉಚ್ಚಾರ ಆಗುತ್ತೆ, ಚೇಂಜ್ ಅಂತ ಹೇಳಿದಾಗ ಅಲ್ಲಿ ಚ ಅಂತ ಉಚ್ಚಾರ ಆಗುತ್ತೆ, ಹಾಗೆ ಸಿಮೆಂಟ್ ಅಂತ ಹೇಳಿದಾಗ ಸಿ ಅಂತ ಉಚ್ಚಾರ ಆಗುತ್ತೆ. ನೋಡಿ, ಅಕ್ಷರ ಒಂದೇ ಆದರೂ ಕೂಡ ಅದು ವರ್ಡ್ಸ್ಗಳಲ್ಲಿ ಸೌಂಡ್ಗಳನ್ನ ಬೇರೆ ಬೇರೆ ಥರ ಮಾಡ್ತಾ ಹೋಗುತ್ತೆ. ಹಾಗಾಗಿ ಇಲ್ಲಿ ಸೌಂಡ್ಗಳು ಜಾಸ್ತಿ ಇದ್ದಾವೆ. ಹಾಗಾದರೆ ಈಗ ಸೌಂಡ್ಸ್ಗಳ ಬಗ್ಗೆ ಸ್ವಲ್ಪ ನಮಗೆ ಗೊತ್ತಿದ್ರೆ ಈ ಆರ್ಟಿಕಲ್ಗಳನ್ನ ಕರೆಕ್ಟಾಗಿ ಬಳಸ್ಬೋದು. ಇಲ್ಲಿ ಸೌಂಡ್ಸ್ಗಳನ್ನ ನೋಡೋದಾದರೆ ಇಷ್ಟೊಂದು 44 ಸೌಂಡ್ಗಳನ್ನ ನೋಡಿಬಿಟ್ರೆ ಆ ಚಾರ್ಟನ್ನು ಇಲ್ಲಿ ಕೊಟ್ಟಿದ್ದೀನಿ ನೋಡಿ. ಈ ಪ್ರೈಮರಿಯಿಂದನೇ ಇಂಗ್ಲೀಷ್ ಮೀಡಿಯಮಲ್ಲಿ ಬಂದವ್ರಿಗೆ ಅದೇನು ಕಷ್ಟ ಅನಿಸಲ್ಲ. ಬಟ್ ನಮ್ಮಂಥ ಕನ್ನಡ ಮೀಡಿಯಮಿಂದ ಬಂದವ್ರಿಗೆ ಈ ಥರ ಅಕ್ಷರಗಳನ್ನ ಎಲ್ಲಿ ನೋಡೇನೇ ಇಲ್ವಲ್ಲ, ನಾವು ಟೆಕ್ಸ್ಟ್ ಬುಕ್ಕಲ್ಲಿ ಇರೋದೇ ಇಲ್ವಲ್ಲ ಅಂತ ಅನಿಸ್ಬಿಡ್ತದೆ. ಈ ಎಲ್ಲ ಓವೆಲ್ಸ್ ಮತ್ತು ಕಾನ್ಸನೆಂಟ್ ಸೌಂಡ್ಸ್ಗಳನ್ನ ಸ್ಟಡಿ ಮಾಡಬೇಕು ಅಂದರೆ ಫೊನೆಟಿಕ್ಸನ್ನು ಸ್ಟಡಿ ಮಾಡಬೇಕಾಗತ್ತೆ. ಬಟ್ ಇವಾಗ ನಮಗೆ ಅದನ್ನು ಸ್ಟಡಿ ಮಾಡೋಕ್ಕೆ ಅಷ್ಟೊಂದು ಟೈಮ್ ಇಲ್ಲ. ಮತ್ತು ಹೇಗೆ ಮಾಡೋದು ಇವಾಗ ಅಂತ ಕನ್ಫ್ಯೂಸ್ ಆಗೋದು ಬೇಡ. ತಮಗೆ ಕನ್ನಡದಲ್ಲಿ ಸ್ವರಗಳು ಮತ್ತು ವ್ಯಂಜನಗಳು ಗೊತ್ತಿದ್ಬಿಟ್ರೆ ತಾವು ಇಲ್ಲಿ ಅದನ್ನು ಯೂಸ್ ಮಾಡ್ಕೊಂಡು ಆರ್ಟಿಕಲ್ಗಳನ್ನ ಹಾಕ್ಬೋದು. ಅದು ಹೇಗೆ ಹಾಕ್ಬೋದು ಅನ್ನೋದನ್ನು ಇಲ್ಲಿ ಹೇಳ್ತಾ ಹೋಗ್ತೀನಿ ನೋಡಿ. ಯೂಸ್ ಆಫ್ ಆರ್ಟಿಕಲ್ ಎ. ಇಲ್ಲಿ ಎ ಆ್ಯಂಡ್ ಆ್ಯನ್ ಇದಾವಲ್ಲ, ಫಸ್ಟ್ ಎ ಬಗ್ಗೆ ಮಾತ್ರ ಸ್ಟಡಿ ಮಾಡೋಣ. ಆರ್ಟಿಕಲ್ ಎ ಅನ್ನು ಎಲ್ಲಿ ಹಾಕಬೇಕು ಅಂದರೆ ಸಾಮಾನ್ಯವಾಗಿ ತಮ್ಮೆಲ್ಲರಿಗೂ ಗೊತ್ತು, ಬಿಫೋರ್ ಎ ಕಾನ್ಸನೆಂಟ್ ಸೌಂಡ್ ಅಂತ ಇದೆ. ಅಂದರೆ ಯಾವ ನೌನ್ ಸ್ಟಾರ್ಟಿಂಗಲ್ಲಿ ಕಾನ್ಸನೆಂಟ್ ಇರ್ತದೋ ಅಥವಾ ಕಾನ್ಸನೆಂಟ್ ಸೌಂಡಿಂದ ಸ್ಟಾರ್ಟ್ ಆಗುತ್ತೋ ಅದಕ್ಕೆ ನಾವು ಎ ಅಂತ ಹಾಕಬೇಕು ಅಲ್ವಾ. ಇಲ್ಲಿದಾವೆ ನೋಡಿ, ಎ ಬ್ಯಾಟ್ ಅಂತ ಇದೆ, ಎ ಕ್ಯಾಟ್ ಅಂತ ಇದೆ, ಎ ಡಾಗ್, ಎ ಫ್ರಾಗ್, ಎ ಗಾರ್ಡನ್, ಎ ಹಾರ್ಸ್, a jungle, a king, a lamp, a mango, a novel, a pot, a question, a rose, a shirt, a table, a village, a window, a Xerox machine, a ear, a zoo ಅಂತ ಇದೆ. ಇಲ್ಲಿ ಎಲ್ಲ ನೌನ್ಗಳು ಕಾನ್ಸನೆಂಟಿಂದ ಸ್ಟಾರ್ಟ್ ಆಗೋದ್ರಿಂದ, ಕಾನ್ಸನೆಂಟ್ ಸೌಂಡಿಂದ ಸ್ಟಾರ್ಟ್ ಆಗೋದ್ರಿಂದ ಇವೆಲ್ಲದಕ್ಕೂ ಕೂಡ ಎ ಅಥವಾ ಅ ಅನ್ನೋ ಆರ್ಟಿಕಲ್ನ ಹಾಕೊಂಡೋಗಿದ್ದೀವಿ. ಇಲ್ಲಿ ಕಾನ್ಸನೆಂಟ್ ಲಿಸ್ಟ್ ಕೊಟ್ಟಿದ್ದಿಲ್ಲ, ಅಲ್ಲಿ ಎಚ್ ಒಂದನ್ನು ಮಾತ್ರ ನಾನು ರೆಡ್ ಆಗಿ ಕೊಟ್ಟಿದ್ದೀನಿ. ಅದರ ಬಗ್ಗೆ ಸ್ವಲ್ಪ ಕೇರ್ಫುಲ್ ಆಗಿರಿ. ಯಾಕೆಂದರೆ ಎಚ್ಚಿಂದ ಸ್ಟಾರ್ಟ್ ಆಗ್ತಕ್ಕಂಥ ನೌನ್ಗಳಿಗೆ ಸುಮ್ಮನೆ ನಾವು ಎ ಅಂತ ಹಾಕ್ಬಿಡೋ ಹಾಗಿಲ್ಲ, ಅದನ್ನು ಸೌಂಡ್ ನೋಡ್ಬಿಟ್ಟು ಹಾಗಾಗುತ್ತೆ. ಯಾಕೆ ಅಂದ್ರೆ ನೋಡಿ, ಈ ಎಚ್ ಅನ್ನುವಂಥದ್ದು ವ್ಯಂಜನ ಆಗಿದ್ರೆ ಹ ಅಂತ ಉಚ್ಚಾರ ಆಗುತ್ತೆ. ಇಲ್ಲಿ ನೋಡಿ ಎಕ್ಸಾಂಪಲ್, ಎ ಹೌಸ್, ಎ ಹಾರ್ಸ್, ಎ ಹ್ಯಾಟ್,
ಎ ಹಾಸ್ಪಿಟಲ್, ಎ ಹೀರೋ, ಎ ಹೋಟೆಲ್, ಎ ಹ್ಯಾಮರ್. ಇವೆಲ್ಲದಕ್ಕೂ ನಾವು ಎ ಅಂತಲೇ ಹಾಕ್ತಾ ಬಂದಿದ್ದೀವಿ. ಯಾಕೆ ಅಂದರೆ ಈ ಎಲ್ಲ ನೌನ್ಸ್ಗಳಲ್ಲಿ ಎಚ್ ಹ ಅಂತ ಉಚ್ಚಾರ ಆಗುತ್ತೆ. ಬಟ್ ತುಂಬ ರೇರ್ ಕೇಸಸಲ್ಲಿ ಏನಾಗುತ್ತೆ ಅಂದರೆ ಎಚ್ ಇದ್ದರೂ ಕೂಡ ಅದು ಸೈಲೆಂಟ್ ಆಗಿಬಿಡ್ತದೆ. ಅದು ಸೈಲೆಂಟ್ ಆಗಿಬಿದ್ರೆ ಏನು ಮಾಡಬೇಕು, ಅಲ್ಲಿ ನೆಕ್ಸ್ಟ್ ಬರೋ ಲೆಟರ್ ಸೌಂಡ್ ಏನಿರ್ತದೆ ಅದು ನೋಡಿಬಿಟ್ಟು ಹಾಕಬೇಕು. ಎಕ್ಸಾಂಪಲ್ ನೋಡಿ, ಆ್ಯನ್ ಅರ್, ಆ್ಯನ್ ಆನರ್, ಆ್ಯನ್ ಆನೆಸ್ಟ್ ಬಾಯ್ ಅಂತ ಇದೆ. ಇವೆಲ್ಲ ಎಚ್ ಇಂದನೇ ಸ್ಟಾರ್ಟ್ ಆಗುತ್ತೆ. HOUR. ನಾವು ಹವರ್ ಅಂದ್ಬಿಡ್ತೀವಿ, ಬಟ್ ಅದು ಹವರ್ ಅಂತಲ್ಲ. ಇಲ್ಲಿ ಎಚ್ ಸೈಲೆಂಟ್ ಆದರೆ ಅರ್ ಅಂತ ಅರ್ಥ ಆಗುತ್ತೆ. ಇಲ್ಲಿ ಕೂಡ ಅಷ್ಟೇ, ಹಾನರ್ ಅಲ್ಲ ಆನರ್. ಇಲ್ಲಿ ಕೂಡ ಹಾನೆಸ್ಟ್ ಅಂತ ಅನ್ನೋದಲ್ಲ ಆನೆಸ್ಟ್. ಇಲ್ಲಿ ಎಚ್ ಸೈಲೆಂಟ್ ಆಗಿರೋದ್ರಿಂದ ಆ ಅಂತ ಉಚ್ಚಾರ ಆಗುತ್ತೆ. ಆ ಅನ್ನೋದು ಸ್ವರಗಳಾಗಿರೋದ್ರಿಂದ ಇಲ್ಲಿ ನಾವು ಆ್ಯನ್ ಅಂತಲೇ ಹಾಕಬೇಕು. ಆ್ಯನ್ ಅವರ್. ಇಲ್ಲಿ ನೋಡಿ, ಹಾಫ್ ಆ್ಯನ್ ಅವರ್, ಅರ್ಧ ಗಂಟೆ ಅನ್ನೋದಕ್ಕೆ ನಾವೇನು ಹೇಳ್ತೀವಿ, ಹಾಫ್ ಆ್ಯನ್ ಅವರಲ್ಲಿ ಬಂದುಬಿಡ್ತೀವಿ. ಹಾಫ್ ಎ ಹವರ್ ಅಂತ ಹೇಳ್ಬೋದಾಗಿತ್ತಲ್ವ. ಹಾಫ್ ಆ್ಯನ್ ಅವರ್ ಅಂತ ಹೇಳೋದ್ರಿಂದ ಅವರ್ ಅಂತ ಬಂದಾಗಲಿ, ಆನರ್ ಅಂತ ಬಂದಾಗಲಿ, ಅಥವಾ ಆನೆಸ್ಟ್ ಅಂತ ಬಂದಾಗ, ಆನೆಸ್ಟಿ ಅಂತೆಲ್ಲ ಬಂದಾಗ ಎಚ್ ಇದ್ದರೂ ಕೂಡ ತಾವೇನು ಮಾಡಬೇಕು, ಎ ಅಂತ ಬಳಸೋಕೆ ಹೋಗಬೇಡಿ, ಆ್ಯನ್ ಅಂತ ಬಳಸಿ. ಇದೊಂದನ್ನು ಮಾತ್ರ ತಾವು ನೆನ್ಪಿಟ್ಕೊಂಡ್ಬಿಟ್ರೆ ಸಾಕು. ಈ ಎಚ್ ಇಂದ ಸ್ಟಾರ್ಟ್ ಆಗುವಂಥ ನೌನ್ಗಳಿದ್ರೆ ಅದನ್ನು ಪ್ರೊನೌನ್ಸ್ ಮಾಡಿ ಅದು ಹ ಅಂತ ಉಚ್ಚಾರ ಆಗ್ತಾ ಇದ್ರೆ ಎ ಅಂತ ಹಾಕಿ, ಅಥವಾ ಎಚ್ ಸೈಲೆಂಟ್ ಆಗಿ ಅದು ವಾವೆಲ್ ಸೌಂಡ್ ಆಗಿದ್ರೆ ಆ್ಯನ್ ಅಂತ ಹಾಕಬೇಕು. ಸ್ವಲ್ಪ ಇದ್ರ ಬಗ್ಗೆ ಕೇರ್ಫುಲ್ ಆಗಿರಿ. ಇನ್ನು ನೆಕ್ಸ್ಟು ಇನ್ನೊಂದು ಕ್ವಶನ್ ಬರ್ತದೆ. ಈ ಎ ಅಂತ ಹೇಳ್ತೀರಾ, ಕೆಲವೊಂದು ಸರಿ ಅ ಅಂತ ಹೇಳ್ತೀರಾ. ಸುಮಾರು ಜನ ಮಾತಾಡ್ಬೇಕಾದ್ರೆ ನಾವು ಕೇಳಿರ್ತೀವಿ, ಈ ಎ ಅನ್ನೋ ಆರ್ಟಿಕಲನ್ನು ಕೆಲವರು ಎ ಅಂತ ಹೇಳ್ತಾರೆ, ಇನ್ನು ಕೆಲವರು ಅ ಅಂತ ಹೇಳ್ತಾರೆ. ಇದರಲ್ಲಿ ಯಾವುದು ಕರೆಕ್ಟು ಅಂತ ತಮಗನ್ನಿಸ್ಬೋದು. ಎರಡೂ ಕರೆಕ್ಟೇನೆ, ಬಟ್ ಪ್ರೊನೌನ್ಸಿಯೇಷನ್ ಯಾವಾಗ ಹೇಗೆ ಮಾಡಬೇಕು ಅನ್ನೋದನ್ನು ಇಲ್ಲಿ ನೋಡಿ. ಈ ಆರ್ಟಿಕಲನ್ನು ಅ ಅಂತ ಯಾವಾಗ ಪ್ರೊನೌನ್ಸ್ ಮಾಡಬೇಕು ಅಂದರೆ, ನ್ಯಾಚುರಲ್ ಆಗಿ ಅನ್ಟ್ರೆಸ್ಡ್ ಕಾನ್ವರ್ಸೇಷನ್, ತುಂಬ ಫಾಸ್ಟಾಗಿ ಮಾತಾಡ್ಕೊಂಡು ಹೋಗ್ತಿರ್ತೀವಲ್ಲ, ನ್ಯಾಚುರಲ್ ಆಗಿ ಮಾತಾಡ್ತೀವಿ, ಅಲ್ಲಿ ಅ ಅಂತೇಳಿ. ದೆರ್ ಇಸ್ ಅ ಟ್ರೀ, ದೆರ್ ಇಸ್ ಅ ಕಾರ್, ದೆರ್ ಇಸ್ ಅ ಬಾಯ್. ಈ ಥರ ನಾವು ಫಾಸ್ಟಾಗಿ ಹೇಳಬೇಕಾದ್ರೆ ನ್ಯಾಚುರಲ್ ಅ ಅಂತ ಹೇಳ್ಕೊಂಡೋಗಿ. ಮತ್ತು ಎ ಅಂತ ಯಾವಾಗ ಉಚ್ಚಾರ ಮಾಡಬೇಕು ಅಂದರೆ, ಫಾರ್ ಎಂಫಸಿಸ್ ಆರ್ ಕ್ಲಾರಿಟಿ ಆರ್ ಕರೆಕ್ಷನ್. ಇಲ್ಲಿ ಒಂದು ಅಂತ ತಾವು ಯಾವಾಗ ಸ್ಟ್ರೆಸ್ ಮಾಡಿ ಹೇಳ್ತಿರಲ್ಲ, ಅವಾಗ ಅದನ್ನು ಅ ಅಂತ ಹೇಳೋ ಬದಲಾಗಿ ಎ ಅಂತ ಹೇಳಿ. ದೆರ್ ಈಸ್ ಎ ಕಾರ್, ಎ ಕಾರ್, ಎ ಒಂದು ಅಂತ ಹೇಳಬೇಕಾದ್ರೆ ತಾವು ಅಲ್ಲಿ ಅದನ್ನು ಎ ಅಂತ ಉಚ್ಚಾರ ಮಾಡಿ. ದೆರ್ ಈಸ್ ಅ ಟ್ರೀ ಅಂತ ಹೇಳಿ. ಅಲ್ಲೊಂದು ಮರ ಇದೆ, ಸುಮ್ಮನೆ ಅಲ್ಲೊಂದು ಮರ ಇದೆ, ದೆರ್ ಈಸ್ ಅ ಟ್ರೀ. ಅಲ್ಲಿ ಒಂದು ಮರ ಇದೆ, ದೆರ್ ಈಸ್ ಎ ಟ್ರೀ. ಗೊತ್ತಾಯ್ತಲ್ವಾ? ಈ ಎ ಅನ್ನುವಂಥ ಆರ್ಟಿಕಲನ್ನು ಅ ಅಂತ ನ್ಯಾಚುರಲ್ ಆಗಿ ಕಾಮನ್ ಆಗಿ ಮಾತಾಡಬೇಕಾದ್ರೆ ಹೇಳ್ಕೊಂಡು ಹೋಗಿ. ಅಲ್ಲಿ ಒಂದು ಅಂತ ತಾವು ಎಂಫಸಿಸ್ ಮಾಡಬೇಕಾಗಿತ್ತು ಅಂದರೆ, ಅಥವಾ ಕ್ಲಾರಿಟಿ ಕೊಡಬೇಕಾಗಿತ್ತು, ಅಥವಾ ಕರೆಕ್ಷನ್ ಮಾಡಬೇಕಾಗಿತ್ತು ಅಂತಂದರೆ ಅವಾಗ ನಾವು ಎ ಅಂತ ಪ್ರೊನೌನ್ಸ್ ಮಾಡಿ. ಇನ್ನು ಯೂಸ್ ಆಫ್ ಆರ್ಟಿಕಲ್ ಆ್ಯನ್. ಈಗ ಆರ್ಟಿಕಲ್ ಎ ಎಲ್ಲಿ ಬಳಸಬೇಕು ಅಂತ ತಮಗೆ ಗೊತ್ತಾಯಿತು ಅಲ್ವಾ. ನೌನ್ ದಟ್ ಬಿಗಿನ್ಸ್ ವಿತ್ ಕಾನ್ಸೋನೆಂಟ್ ಸೌಂಡ್ ಇತ್ತಂದರೆ ಅಲ್ಲಿ ಎ ಹಾಕೊಂಡ್ಬರ್ತೀವಿ. ಇಲ್ಲಿ ನೌನ್ ಇಫ್ ದಟ್ ಬಿಗಿನ್ಸ್ ವಿತ್ ವಾವೆಲ್ ಸೌಂಡ್, ಇಲ್ಲಿ ಆ್ಯನ್ ಅಂತ ಹಾಕಬೇಕು. ಇಲ್ಲಿ ವಾವೆಲ್ಸ್ ಇರೋದು ಎ, ಇ, ಐ, ಓ, ಯು. ಇವೆಲ್ಲದರಿಂದ ಸ್ಟಾರ್ಟ್ ಆಗ್ತಕ್ಕಂಥ ನೌನ್ಗಳಿಗೆ ನಾವು ಕಾಮನ್ ಆಗಿ ಆ್ಯನ್ ಹಾಕ್ತಾ ಹೋಗ್ಬಿಟ್ರೆ ಕೆಲವೊಂದು ಸಾರಿ ತಪ್ಪಾಗಿಬಿಡುತ್ತೆ. ಅದು ಯಾಕೆ ತಪ್ಪಾಗುತ್ತೆ, ಆ ಸೌಂಡ್ಗಳನ್ನ ನೋಡಿ ಹಾಕಬೇಕಾಗಿರೋದ್ರಿಂದ ಇಲ್ಲಿ ಒಂದೊಂದನ್ನೇ ನೋಡ್ಕೊಂಡಾಗ ಫಸ್ಟ್ ವಾವೆಲ್ ಯಾವುದು, ಎ. ಈ ಎ ಅನ್ನೋದು ಒಂದೇ ಥರ ಸೌಂಡ್ ಮಾಡಲ್ಲ. ಅದು ಕೆಲವೊಂದು ವರ್ಡಲ್ಲಿ ಅ ಅಂತ ಉಚ್ಚಾರ ಆಗುತ್ತೆ, ಕೆಲವೊಂದರಲ್ಲಿ ಆ ಅಂತ ಆಗುತ್ತೆ, ಇನ್ನು ಕೆಲವೊಂದರಲ್ಲಿ ಆ ಅಂತ ಆಗುತ್ತೆ. ಇಲ್ಲಿ ಆ್ಯಕ್ಷನ್ ಅಂತ ಬಂದರೆ ಅಲ್ಲಿ ಆಕ್ಷನ್ ಅಲ್ಲ, ಅದು ಅಕ್ಷನೂ ಅಲ್ಲ, ಅದು ಆ್ಯಕ್ಷನ್. ಈ ಅಕ್ಷರ ಕನ್ನಡದಲ್ಲಿಲ್ಲ, ನಾವು ಈ ಥರ ಬರಿಬೋದು. ಅಲ್ಲಿ ಬ್ರ್ಯಾಕೆಟಲ್ಲಿ ಇದೆ ನೋಡಿ, ಕನ್ನಡ 5 ಥರ. ಅದು ಫೊನೆಟಿಕ್ಸ್ ಸಿಂಬಲ್ಸಲ್ಲಿ, ಟ್ರಾನ್ಸ್ಕ್ರಿಪ್ಷನಲ್ಲಿ ಆ ಥರ ಬರೀತವೆ. ಈಗ ಎ ಇಂದ ಸ್ಟಾರ್ಟ್ ಆಗ್ತಕ್ಕಂಥ ಕೆಲವೊಂದು ನೌನ್ಗಳು ನೋಡೋಣ. ಆ್ಯಪಲ್, ಆ್ಯಂಟ್, ಎನಿಮಲ್, ಅಗ್ರಿಮೆಂಟ್, ಆಲ್ಬಮ್, ಅಡಾಪ್ಟರ್, ಆ್ಯರೋ, ಆ್ಯಕ್ಟರ್, ಅವಾರ್ಡ್, ಆನ್ಸರ್. ಇಲ್ಲಿ ಎ ಎಲ್ಲದೂ ಕೂಡ ಅ, ಆ, ಆ ಅಂತ ಉಚ್ಚಾರ ಆಗ್ತಾ ಇರೋದ್ರಿಂದ ಇಲ್ಲೆಲ್ಲ ವಾವೆಲ್ ಸೌಂಡ್ಸ್ಗಳು ಇರೋದ್ರಿಂದ ಎ ಇಂದ ಸ್ಟಾರ್ಟ್ ಆಗ್ತಕ್ಕಂಥ ಎಲ್ಲ ನೌನ್ಗಳಿಗೂ ತಾವು ಈಸಿಯಾಗಿ ಆ್ಯನ್ ಅನ್ನೋ ಆರ್ಟಿಕಲ್ಗಳನ್ನ ಹಾಕ್ಕೊಂಡು ಹೋಗಿಬಿಡ್ಬೋದು. ಇನ್ನು ಎ ಆದಮೇಲೆ ಬರೋದು ಯಾವುದು, ಇ. ಈ ಅನ್ನು ಸ್ವಲ್ಪ ರೆಡ್ ಕಲರಲ್ಲಿ ಕೊಟ್ಟಿದ್ದೀನಿ. ಯಾಕೆ ಅಂದರೆ ಇಲ್ಲಿ ಸ್ವಲ್ಪ ತಾವು ಕೇರ್ಫುಲ್ಲಾಗಿ ಕೇಳಬೇಕು ಅಂತ. ಈ ಇಂದ ಸ್ಟಾರ್ಟ್ ಆಗ್ತಕ್ಕಂಥ ನೌನ್ಗಳು ಇದ್ದಾಗ ಆ್ಯನ್ ಹಾಕೋದು ಕಾಮನ್. ಎಕ್ಸಾಂಪಲ್ ನೋಡಿ, ಎಂಪ್ಲಾಯಿ, ಎಡಿಟರ್, ಎಕ್ಸ್ಪರ್ಟ್, ಎಕ್ಸಾಮಿನರ್, ಇರೇಸರ್, ಎಗ್, ಎಲೆಕ್ಟ್ರಾನಿಕ್, ಎಂಟ್ರನ್ಸ್, ಎಲಿವೇಟರ್,
ಎನ್ವಿಲಾಪ್. ಇಲ್ಲಿ ಇ ಅನ್ನೋದು ಎ ಅಂತ ಕೆಲವೊಂದ್ಸರಿ ಉಚ್ಚಾರ ಆಗುತ್ತೆ, ಕೆಲವೊಂದ್ಸರಿ ಇ ಅಂತ ಉಚ್ಚಾರ ಆಗುತ್ತೆ. ಈ ಎ ಮತ್ತು ಇ ಅನ್ನೋದು ಸ್ವರ ಆಗಿರೋದ್ರಿಂದ ಇವುಗಳಿಗೆ ತಾವು ಈಸಿಯಾಗಿ ಆ್ಯನ್ ಅಂತ ಹಾಕ್ಕೊಂಡು ಬಿಡಿ. ಆ್ಯನ್ ಎಂಪ್ಲಾಯಿ, ಆ್ಯನ್ ಎಡಿಟರ್, ಆ್ಯನ್ ಎಕ್ಸ್ಪರ್ಟ್, ಆ್ಯನ್ ಎಕ್ಸಾಮಿನರ್, ಆ್ಯನ್ ಇರೇಸರ್, ಈ ಥರ ಹಾಕ್ಕೊಂಡು ಹೋಗ್ಬಿಡಿ. ಬಟ್ ಈ ಇಂದ ಸ್ಟಾರ್ಟ್ ಆಗ್ತಕ್ಕಂಥ ನೌನ್ಗಳು ಕೆಲವೊಂದ್ಸರಿ ಏನಾಗಿಬಿಡ್ತದೆ, ಈ ಸೈಲೆಂಟಾಗಿ ಹೋಗಿಬಿಡ್ತದೆ, ಅಲ್ಲಿ ಪ್ರೊನೌನ್ಸಿಯೇಷನ್ನೇ ಚೇಂಜ್ ಆಗುತ್ತೆ. ಹಾಗಾಗಿ ನಾವು ಅಲ್ಲಿ ಆ ಸೌಂಡನ್ನು ನೋಡ್ಕೊಂಡು ಹಾಕಬೇಕು. ಇಲ್ಲಿ ಎಕ್ಸಾಂಪಲ್ ನೋಡಿ, ಈ ಇಂದನೇ ಸ್ಟಾರ್ಟ್ ಆಗ್ತಕ್ಕಂಥ ನೌನ್ಗಳಿದ್ದಾವೆ. ಯುರೋಪಿಯನ್, ಅಲ್ಲಿ ಇ ಇದೆ, ಬಟ್ ನಾವು ಯುರೋಪಿಯನ್ ಅನ್ನಲ್ಲ, ಯುರೋಪಿಯನ್. ಯು ಅಂತ ಬಂದಾಗ ಅದು ವ್ಯಂಜನ, ಕನ್ನಡದಲ್ಲಿ ಗೊತ್ತಲ್ವಾ, ಅವರ್ಗೀಯ ವ್ಯಂಜನಗಳು ಅಂತ ಬರ್ತವೆ, ಅಲ್ಲಿ ಯ ಬರ್ತದೆ. ಸೊ ಈ ಸೌಂಡ್ ಕಾನ್ಸೋನೆಂಟ್ ಸೌಂಡ್ ಆಗಿರೋದ್ರಿಂದ ಎ ಯುರೋಪಿಯನ್ ಅಂತ ಹೇಳಬೇಕು. ಯುಪೆಮಿಸಮ್, ಇ ಇದೆ, ಬಟ್ ಅಲ್ಲಿ ಯುಪೆಮಿಸಮ್ ಅಂತ ಬರ್ತದೆ, ಯು ಅಂತ ಬರ್ತದೆ ಸೌಂಡ್. ಯೋಲಜಿ ಅಂತ ಇದೆ, ಇಲ್ಲಿ ಕೂಡ ಸ್ಟಾರ್ಟಿಂಗ್ ಅಲ್ಲಿ ಯು ಅಂತಕ್ಕಂಥ ಕಾನ್ಸೋನೆಂಟ್ ಸೌಂಡ್ ಬರೋದ್ರಿಂದ ನಾವೇನ್ ಮಾಡಬೇಕು, ಇವೆಲ್ಲವುಗಳಿಗೆ ಎ ಅಂತ ಹಾಕಬೇಕು. ಸೊ ಇ ಇಂದ ಸ್ಟಾರ್ಟ್ ಆಗ್ತಕ್ಕಂಥ ನೌನ್ ಇದ್ರೆ ಸ್ವಲ್ಪ ಯೋಚನೆ ಮಾಡಿಬಿಟ್ಟು ಹಾಕಿ, ಅದು ಎ ಅಥವಾ ಇ ಅಂತ ಉಚ್ಚಾರ ಆಗುತ್ತಾ ಅಥವಾ ಯು ಅಂತ ಉಚ್ಚಾರ ಆಗುತ್ತಾ. ಅಲ್ಲಿ ಯು ಅಂತ ಉಚ್ಚಾರ ಆಗಲ್ಲ, ಅದು ಈ ಸೈಲೆಂಟ್ ಆಗಿಬಿಡ್ತದೆ. ಅವಾಗ ನಾವು ಸೌಂಡ್ ಯು ಅಂತ ಬರ್ಬೋದು, ಬೇರೆ ಥರ ಬರ್ಬೋದು. ಆ ಸೌಂಡನ್ನು ನೋಡಿ ನಾವು ಆರ್ಟಿಕಲ್ನ ಹಾಕಬೇಕು. ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಐ. ಈ ಐ ಅನ್ನುವಂಥದ್ದು ಸಮ್ಟೈಮ್ಸ್ ಐ ಅಂತ ಉಚ್ಚಾರ ಆಗುತ್ತೆ, ಇಲ್ವಾ ಇ ಅಂತ ಉಚ್ಚಾರ ಆಗುತ್ತೆ. ಈ ಐ ಮತ್ತು ಈ ಎರಡೂ ಕೂಡ ವಾವೆಲ್ ಸೌಂಡ್ಸೆ, ಕನ್ನಡದಲ್ಲೂ ಕೂಡ ಸ್ವರಗಳೇ. ಈ ಥರ ಬಂದಾಗ ಏನು ಮಾಡ್ಬೋದು, ಎಲ್ಲದಕ್ಕೂ ತಾವು ಈಸಿಯಾಗಿ ಆ್ಯನನ್ನು ಹಾಕ್ತಾ ಹೋಗಿ. ಆ್ಯನ್ ಐಡಿಯಾ, ಆ್ಯನ್ ಐಸ್ ಅಲ್ವಾ, ಆ್ಯನ್ ಐಟಮ್, ಆ್ಯನ್ ಇನ್ಸೆಕ್ಟ್, ಆ್ಯನ್ ಇಶ್ಯೂ, ಆ್ಯನ್ ಇಂಕ್ ಬಾಟಲ್, ಆ್ಯನ್ ಇಮೇಜ್, ಆ್ಯನ್ ಇನ್ಸ್ಟ್ರೂಮೆಂಟ್, ಆ್ಯನ್ ಇಂಡಸ್ಟ್ರಿ. ಇವೆಲ್ಲವುಗಳಿಗೆ ಮೊದಲನೇ ಸೌಂಡ್ ಇ ಅಥವಾ ಐ ಅಂತ ಬರೋದ್ರಿಂದ, ಅವೆರಡು ಸ್ವರ ಆಗಿರೋದ್ರಿಂದ ತಾವು ಎಲ್ಲದಕ್ಕೂ ಕೂಡ ಆ್ಯನ್ ಅಂತ ಹಾಕ್ಕೊಂಡೋಗಿ. ಇಲ್ಲಿ ಐ ಇಂದ ಸ್ಟಾರ್ಟ್ ಆಗ್ತಕ್ಕಂಥ ನೌನ್ಗಳ ಬಗ್ಗೆ ಯಾವುದೋ ಕನ್ಫ್ಯೂಷನ್ ಇರಲ್ಲ. ಇನ್ನು ನೆಕ್ಸ್ಟ್ ವಾವೆಲ್ ಇರೋದು ಓ. ಓ ಇಂದ ಸ್ಟಾರ್ಟ್ ಆಗ್ತಕ್ಕಂಥ ನೌನ್ಸ್ಗಳಿದ್ರೆ ಅದು ಆ ಅಂತ ಉಚ್ಚಾರ ಆಗುತ್ತೆ, ಕೆಲವೊಂದ್ಸರಿ ಅ ಅಂತ ಉಚ್ಚಾರ ಆಗುತ್ತೆ, ಕೆಲವೊಂದ್ಸರಿ ಓ ಅಂತ ಆಗುತ್ತೆ, ಕೆಲವೊಂದ್ಸರಿ ಓ ಅಂತ ಉಚ್ಚಾರ ಆಗುತ್ತೆ. ಈ ಥರ ಎಲ್ಲ ಸ್ವರಗಳು ಸೌಂಡ್ಗಳಿದ್ರೆ ತಾವು ಆ್ಯನ್ ಅಂತ ಹಾಕಬೇಕು. ಎಕ್ಸಾಂಪಲ್ ನೋಡಿ, ಆಫೀಸ್, ಆನಿಯನ್, ಆರೆಂಜ್, ಆಬ್ಜೆಕ್ಟ್, ಅಪಾರ್ಚುನಿಟಿ ಅಲ್ವಾ, ಒಪಿನಿಯನ್, ಆರ್ಡರ್, ಆಪರೇಷನ್, ಅಕ್ಟೋಪಸ್. ಇವೆಲ್ಲ ಅ ಆ ಓ ಅಂತ ಉಚ್ಚಾರ ಆಗೋದ್ರಿಂದ ಇವೆಲ್ಲ ಸ್ವರಗಳೇ ಆಗಿರೋದ್ರಿಂದ ತಾವು ಆ್ಯನ್ ಅಂತ ಹಾಕಿಬಿಡಿ. ಬಟ್ ಇಲ್ಲಿ ಓ ಅನ್ನು ರೆಡ್ ಆಗಿ ಕೊಟ್ಟಿದೆ ನೋಡಿ, ಓ ಇಂದ ಸ್ಟಾರ್ಟ್ ಆದರೂ ಕೂಡ ಅದು ವ ಅಂತ ಉಚ್ಚಾರ ಆಗುತ್ತೆ. ಅವಾಗ ನಾವು ಏನು ಮಾಡಬೇಕಾಗತ್ತೆ, ಈ ವ ಅನ್ನೋದು ವ್ಯಂಜನ ಆಗಿರೋದ್ರಿಂದ ಯೋಚನೆ ಮಾಡಿಬಿಟ್ಟು ಆರ್ಟಿಕಲ್ ಹಾಕಬೇಕಾಗತ್ತೆ. ಅದೇನಿಲ್ಲ, ಒನ್ ಅಂತ ಬಂದಾಗ ವ ಅಂತ ಉಚ್ಚಾರ ಆಗುತ್ತೆ. ಸೊ ಹಾಗಾಗಿ ನಾವು ಎ ಅಂತಲೇ ಆರ್ಟಿಕಲ್ ಹಾಕಬೇಕಾಗುತ್ತೆ. ಎಕ್ಸಾಂಪಲ್ ನೋಡ್ಕೊಂಬಿಡಿ, ಅದೇನು ತುಂಬ ಜಾಸ್ತಿ ಇಲ್ಲ, ಅದು ಒಂದೇ ಇರೋದು. ಎ ಒನ್ ವೇ ರೋಡ್, ಎ ಒನ್ ಮ್ಯಾನ್ ಶೋ, ಎ 1 hour ಡಿಲೇ, ಎ 1 stop ಶಾಪ್, 1 legged ಮ್ಯಾನ್, ಎ 1 legged ಸ್ಟೂಲ್ ಅಂತಿರ್ಬೋದು, ಎ 1 eyed ಕಿಂಗ್ ಅಂತಿರ್ಬೋದು. ಇಲ್ಲಿ ಓನೇ ಇದೆ ಸ್ಟಾರ್ಟಿಂಗಲ್ಲಿ, ಬಟ್ ನಾವು ಎ ಅಂತ ಬಳಸಬೇಕು. ಯಾಕೆ ಅಂದರೆ ಅದು ವ ಅಂತ ಉಚ್ಚಾರ ಆಗುತ್ತೆ. ಸೊ ಇದ್ರ ಬಗ್ಗೆ ಸ್ವಲ್ಪ ಕೇರ್ಫುಲ್ ಆಗಿರಿ. ಇನ್ನು ನೆಕ್ಸ್ಟ್ ಸೌಂಡ್ ಯು. ಯು ಬಗ್ಗೆ ತುಂಬ ಕೇರ್ಫುಲ್ ಆಗಿರಿ. ಯಾಕೆ ಅಂದರೆ ಇದೇ ನಮಗೆ ಕೆಲವೊಂದ್ಸರಿ ಎಕ್ಸಾಮಲ್ಲಿ ಆಮರ್ಸುತ್ತೆ. ಯು ಅನ್ನೋದು ಸ್ಟಾರ್ಟಿಂಗಲ್ಲಿದ್ದರೆ, ಯಾವುದೋ ನೌನ್ ಸ್ಟಾರ್ಟಿಂಗಲ್ಲಿದ್ದರೆ ಅದು ಅ ಅಂತ ಉಚ್ಚಾರ ಆಗುತ್ತೆ. ಲೈಕ್ ಅಂಪೈರ್, ಅಂಕಲ್, ಅಂಬ್ರೆಲ್ಲಾ, ಅನ್ನೌನ್. ಇಲ್ಲಿ ಅ ಅಂತ ಉಚ್ಚಾರ ಆದಾಗ ಅದು ಸ್ವರ ಆಗಿರೋದ್ರಿಂದ ತಾವು ಆ್ಯನ್ ಅಂತ ಹಾಕಿಬಿಡಿ. ಬಟ್ ಯು ಅಂತ ಇದ್ದರೂ ಕೂಡ ಅದು ಯು ಅಂತ ಉಚ್ಚಾರ ಆಗುತ್ತೆ. ಅವರ್ಗೀಯ ವ್ಯಂಜನ ಬರ್ತದಲ್ಲ, ಯ ಆ ಯು ಅಂತ ಸೌಂಡ್ ಬರುತ್ತೆ. ಅದು ವ್ಯಂಜನ ಆಗಿರೋದ್ರಿಂದ ನಾವು ಎ ಅಂತ ಹಾಕಬೇಕಾಗುತ್ತೆ. ಉದಾಹರಣೆ ನೋಡಿ, ಇವನ್ನ ನೆನ್ಪಿಟ್ಕೊಂಬಿಡಿ. ಎಕ್ಸಾಮಲ್ಲಿ ಏನಾದರೂ ಕನ್ಫ್ಯೂಷನ್ ಕೇಳಬೇಕು ಅಂದರೆ ಇಂಥವು ಕೊಟ್ಬಿಟ್ಟಿರ್ತಾರೆ. ಯೂನಿವರ್ಸಿಟಿ, ಯು ಇಂದ ಸ್ಟಾರ್ಟ್ ಆಗುತ್ತೆ, ಬಟ್ ಯೂನಿವರ್ಸಿಟಿ ಇರೋದ್ರಿಂದ ಎ ಯೂನಿವರ್ಸಿಟಿ. ಯೂನಿಕಾರ್ನ್, ಯೂನಿಟ್, ಯೂನಿಫಾರ್ಮ್, ಯುಟೆನ್ಸಿಲ್, ಯೂಸರ್, ಯೂನಿವರ್ಸ್ ಅಲ್ವಾ, ಯೂನಿಯನ್. ಇಲ್ಲಿ ಯು ಅಂತ ಇದ್ದರೂ ಕೂಡ ಆ ಸೌಂಡ್ ಹೇಗಿದೆ ಅಂತಂದರೆ ಕಾನ್ಸೋನೆಂಟ್ ಸೌಂಡ್ ಇದೆ, ಯು ಅಂತ ಬರ್ತದೆ. ಸೊ ಹಾಗಾಗಿ ನಾವು ಇಲ್ಲಿ ಏನು ಮಾಡಬೇಕು ಅಂದರೆ ಆ್ಯನ್ ಅಂತ ಹಾಕಬಾರ್ದು, ಎ ಅನ್ನೋ ಆರ್ಟಿಕಲ್ನ ಬಳಸಬೇಕು. ಸೊ ಟೋಟಲಿ ಒಂದನ್ನು ನೆನ್ಪಿಟ್ಕೊಂಡ್ಬಿಡಿ. ಯಾವುದೋ ನಾವು ಎಚ್ ಇಂದ ಸ್ಟಾರ್ಟ್ ಆಗುತ್ತೆ ಅಂದರೆ ತುಂಬ ಕೇರ್ಫುಲ್ ಆಗಿ ಅದು ಪ್ರೊನೌನ್ಸ್ ಮಾಡಿಬಿಟ್ಟು ಹಾಕಿ. ಹಾಗೆಯೇ ಇ ಓ ಯು ಇಂದ ಸ್ಟಾರ್ಟ್ ಆಗ್ತಾ ಇದ್ರೆ ಅದನ್ನು ಕೂಡ ಪ್ರೊನೌನ್ಸ್ ಮಾಡಿಬಿಟ್ಟು ತಾವು ಆರ್ಟಿಕಲ್ನ ಹಾಕೋ ಅಭ್ಯಾಸ ಮಾಡ್ಕೊಂಡ್ಬಿಡಿ. ಇನ್ನು ಈ ಆರ್ಟಿಕಲ್ ಎ ಮತ್ತು ಆ್ಯನ್ ಅನ್ನು ಕೆಲವೊಂದು ಸರಿ ಯೋಚನೆ ಮಾಡಿಬಿಟ್ಟು ಹಾಕಬೇಕಾಗುತ್ತೆ. ಅವುಗಳಿಗೆ ನಾವು ಸ್ಪೆಷಲ್ ಕೇಸಸ್ ಅಂತ ಕರಿತೀವಿ. ಅದು ಯಾವುದು ಅಂತಂದರೆ ಎಕ್ರಾನಿಮ್ಸ್.
ಅಲ್ಲಿ ಎಕ್ಸಾಮಲ್ಲಿ ಕೇಳಿರ್ತಾರೆ ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಕರೆಕ್ಟ್ ಆರ್ಟಿಕಲ್. ಅಲ್ಲಿ ಯಾವುದೋ ನೌನ್ ಇರಲ್ಲ, ಡ್ಯಾಶ್ ಆದಮೇಲೆ ಎಕ್ರಾನಿಮ್ ಇರ್ತದೆ. ಎಕ್ರಾನಿಮ್ ಅಂತಂದ್ರೆ ತುಂಬ ಲಾಂಗ್ ಇರ್ತದೆ, ಅದನ್ನು ಶಾರ್ಟ್ ಫಾರ್ಮಲ್ಲಿ ಕೊಟ್ಟಿರ್ತಾರೆ. ATM ಅಲ್ವಾ, MRI, MLA, MB, FBI, X-ray ಅಲ್ವಾ, MBA, NGO, LCD. ಈ ಥರ ಇದ್ದಾಗ ನಾವು ಸೌಂಡ್ ನೋಡಬೇಕಾ ಅಕ್ಷರ ನೋಡಬೇಕಾ ಅಂತ ಕನ್ಫ್ಯೂಸ್ ಆಗಕ್ಕೆ ಹೋಗಬೇಡಿ. ಆಲ್ಮೋಸ್ಟ್ ನಾವು ಎಕ್ರಾನಿಮ್ಸ್ ಇದ್ದಾಗ ಏನು ಮಾಡಿಬಿಡ್ತೀವಿ ಅಂತಂದರೆ ಆ ಲೆಟರ್ ಸೌಂಡನ್ನು ಹೇಳ್ಬಿಡ್ತೀವಿ. ಎ ಅನ್ನೋದು ಸೆಂಟೆನ್ಸಲ್ಲಿ ಬಂದಾಗ ಅ ಅಂತ ಬರ್ತದೆ, ಆ ಅಂತ ಆಗುತ್ತೆ. ಬಟ್ ಇಲ್ಲಿ ಲೆಟರ್ ಸೌಂಡನ್ನೇ ಹೇಳ್ತೀವಿ. MRI ಬಂದಾಗ ಎ ಬರ್ತದೆ. MLA ಎಮ್ ಅಂತ ಬಂದಾಗೆಲ್ಲ ಎ ಅಂತ ಸೌಂಡ್ ಬರ್ತದೆ ನೋಡಿ. FBI ಎನೇ ಬರ್ತದೆ. X-ray, MBA, NGO, LCD ಈ ಸೌಂಡ್ ಎ ಅಂತಲೇ ಬರೋದ್ರಿಂದ ಇಲ್ಲಿ ಅಕ್ಷರಗಳನ್ನ ನೋಡಕ್ಕೆ ಹೋಗ್ಬೇಡಿ. ಇವೆಲ್ಲವುಗಳಿಗೆ ತಾವು ಆ್ಯನ್ ಅನ್ನೋ ಆರ್ಟಿಕಲ್ ಹಾಕಿ. ಆ್ಯನನ್ನು ಯಾಕೆ ಹಾಕ್ತೀವಿ ಅಂತಂದರೆ ಈ ಎಕ್ರಾನಿಮ್ಸಲ್ಲಿ ನಾವು ಲೆಟರ್ ಸೌಂಡ್ಗಳನ್ನ ಹೇಳ್ತೀವಿ ಅದಕ್ಕೇ. ಬಟ್ ಇನ್ನು ಕೆಲವೊಂದು ಎಕ್ರಾನಿಮ್ಸ್ ಇದ್ದಾವೆ. ಅಲ್ಲಿದೆ ನೋಡಿ, CEO, UFO, USB, NATO, NASA, JPEG, UPS, PDF, ZIP. ಇವು ಕೂಡ ಎಕ್ರಾನಿಮ್ಸ್ ಆಗಿದ್ರೂ ಕೂಡ ಇವುಗಳಿಗೆ ನಾವು ಆ್ಯನ್ ಅಂತ ಬಳಸಲ್ಲ, ಎ ಅಂತ ಬಳಸ್ತೀವಿ. ಯಾಕೆ ಅಂತಂದರೆ ನೋಡಿ, CEO ಸಿ ಅಂತ ಬರ್ತದೆ. ಸಿ ಅನ್ನೋದು ವ್ಯಂಜನ. UFO ಯು ಅಂತ ಬರ್ತದೆ. USB ಅಲ್ವಾ, ಅವಾಗೆಲ್ಲ ಎ ಬರ್ತೀವಿ. ಬಟ್ ಈ ಕಡೆ ಸೈಡಲ್ಲಿ NGO ಅಂತ ಬಂದಾಗ NGO ಅಂತ ಹೇಳಿದ್ದೀವಿ. ಇಲ್ಲಿ ನ್ಯಾಟೋ ಅಂತ ಇದೆ, ನಾಸಾ ಅಂತ ಇದೆ. ಇದು ಎನ್ನಿಂದನೇ ಸ್ಟಾರ್ಟ್ ಆಗುತ್ತೆ. ಬಟ್ ಎ ಅಂತ ಹಾಕಿದ್ದೀವಲ್ಲ ಅಂತ ತಮಗನ್ನಿಸ್ಬೋದು. ಅಲ್ಲಿ ಎನ್ ಅನ್ನೋದನ್ನು ಲೆಟರ್ ಸೌಂಡ್ ಇದೆ. ಇಲ್ಲಿ NATO ಅಂತಿದ್ರೆ NATO ಅಂತ ಹೇಳ್ಬೋದು. ಬಟ್ ನೀವು ನಾಟ ಅಂತ ಹೇಳ್ತೀವಿ. ನಾ ಅಂತ ಹೇಳಿದಾಗ ಅದು ಕಾನ್ಸನೆಂಟ್ ಸೌಂಡ್. ನಾಸಾ NASA ಅಂತ ಹೇಳ್ಬೋದಾಗಿತ್ತು. ಬಟ್ ಇಲ್ಲಿ ನಾಸಾ ಅಂತ ಹೇಳೋದ್ರಿಂದ NASA, JPEG, UPS ಅಲ್ವಾ, ಯು ಇಂದ ಇದೆ. ಬಟ್ ಅದು ಯು ಅಂತ ಉಚ್ಚಾರ ಆಗೋದ್ರಿಂದ UPS, PDF, ZIP ಈ ಥರ ನಾವು ಎಕ್ರಾನಿಮ್ಸ್ಗಳು ಬಂದಾಗ ಆ ಸೌಂಡನ್ನು ನೋಡಿಬಿಟ್ಟು ಹಾಕಿ. ಓಕೆ ಡಿಯರ್ ಸ್ಟೂಡೆಂಟ್ಸ್, ಇವಾಗ ತಮಗೆ ಈ ಇಂಡೆಫಿನೆಟ್ ಆರ್ಟಿಕಲ್ಗಳನ್ನ ಎಲ್ಲಿ ಬಳಸಬೇಕು, ಹೇಗೆ ಬಳಸಬೇಕು, ಯಾಕೆ ಬಳಸಬೇಕು, ಹಾಗೆ ಅದನ್ನು ಬಳಸಿದಾಗ ಅದು ಏನು ಅರ್ಥ ಕೊಡುತ್ತೆ ಅನ್ನೋದು ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಇವಾಗ ಏನು ಮಾಡೋದು ಅಂದರೆ ಈ ವಿಡಿಯೋನ ನೋಡಿ ಆದಮೇಲೆ ಈ ವಿಡಿಯೋ ಕೆಳಗೆ ಕೊಟ್ಟಿರ್ತಕ್ಕಂಥ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಒಂದು ಕ್ವಿಜ್ ಅಂತ ಒಂದು ಲಿಂಕನ್ನು ಕೊಡ್ತೀನಿ. ಅಲ್ಲಿ ತಾವು ಕ್ಲಿಕ್ ಮಾಡಿದಾಗ ಒಂದು ಗೂಗಲ್ ಫಾರ್ಮ್ ಓಪನ್ ಆಗುತ್ತೆ. ಅಲ್ಲಿರ್ತಕ್ಕಂಥ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳಿಗೆ ಆನ್ಸರ್ ಮಾಡ್ತಾ ಹೋಗಿ ಅಲ್ಲಿ ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಇಲ್ಲಿ ಮುಗಿಸೋಣ. ಇನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಬೇರೆ ಟಾಪಿಕ್ ಜೊತೆಗೆ ಮತ್ತೆ ಸಿಗೋಣ. ಸೊ ಟಿಲ್ ದೆನ್ ಟೇಕ್ ಕೇರ್.